ಚಾರ್ಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಶುಕ್ರವಾರ ಸೆನ್ಸೆಕ್ಸ್ ಎಕ್ಸ್ಪೈರಿ ಆಗಿತ್ತು. ಯಾವ ರೀತಿ ಆಗಿತ್ತು ಅದೇ ರೀತಿಯಾಗಿ ಸೋಮವಾರ ಯಾವ ರೀತಿ ಟ್ರೇಡ್ ಮಾಡ್ಬೋದು ಅಂತ ನೋಡ್ತಾ ಹೋಗೋಣ. ಗಾಳಿ ಬಿಟ್ಟ ಬಲೂನು ಅಂತ ಟೈಟ್ಲ್ ಕೊಟ್ಟಿದ್ದೀನಿ ನೋಡಿ. ಸಾಮಾನ್ಯವಾಗಿ ಬಲೂನ ಫುಲ್ ಗಾಳಿ ಉಡ್ಸ್ಬಿಟ್ಟು ಬಿಟ್ರೆ ಒಂದೇ ಸಲ ಜೊರ್ರ ಅಂತ ಮೇಲಕ್ಕೆ ಹೋಗುತ್ತೆ. ಅದಾದಮೇಲೆ ನಿಧಾನಕ್ಕೆ ಅಲ್ಲೇ ಆಟ ಆಡ್ಕೊಂಡು ಕೊನೆಗೆ ಕೆಳಗಡೆ ಬೀಳುತ್ತಲ್ವಾ. ಮಾರ್ಕೆಟು ಹಂಗೆ ಆಗುತ್ತಾ ಅಂತ ಅನ್ನಿಸ್ತಾ ಇದೆ. ಇದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡ್ತೀನಿ, ಮಾತಾಡ್ತಾ ಹೋಗೋಣಂತೆ. ಇವತ್ತು ಓವರಾಲ್ ನೋಡೋದಾದರೆ ಸುಮಾರು ಸೆಕ್ಟರ್ಗಳು ಆಲ್ಮೋಸ್ಟ್ ಮ್ಯೂಟೆಡ್ ಡೇ ಅಂತಲೇ ಹೇಳ್ಬೋದು. ಯಾಕೆಂದರೆ ಎಲ್ಲ ಗ್ಯಾಪ್ ಅಪ್ಪಲ್ಲೇ ತಿನ್ಕೊಂಡ್ಬಿಡ್ತಲ್ವ. ನೆನ್ನೆ ಕೂಡ ಮಾತಾಡಿದ್ವಿ ಅದನ್ನ. ಬಟ್ ಇವತ್ತು ಆಟೋ ಸೆಕ್ಟರ್ ಸ್ವಲ್ಪ ಪಾಸಿಟಿವ್ ಆಗಿತ್ತು. ಐಶಾನ್ ಮೋಟರ್ಸಲ್ಲಿ 5.54% ಅಪ್ ಮೂವ್ಮೆಂಟ್ ಬಂದಿರೋದ್ರ ಮೂಲಕ ಇವತ್ತಿನ ಟಾಪ್ ಗೇನರ್ ಆಗಿದೆ. ಟಾಟಾ ಮೋಟರ್ಸು M&M ಕೂಡ 2% ಅಪ್ ಮೂವ್ಮೆಂಟ್ ಬಂದಿತ್ತು. ರಿಲಯನ್ಸ್, ONGC, ಆಯಿಲ್ ಎನರ್ಜಿ ಸೆಕ್ಟರ್ ಸ್ಟಾಕ್ಸು ಇವತ್ತು ಪಾಸಿಟಿವ್ ಆಗಿತ್ತು. ಬಟ್ ಟಾಪ್ ಲೂಸರ್ ಅಂತ ನೋಡೋದಾದ್ರೆ BPCL ಲೂಸಿಂಗ್ ಆಗಿದೆ. ಐಶಾನ್ ಮೋಟರ್ಸಲ್ಲಿ ಏನೋ ಆಕ್ಟಿವಿಟಿ ಆಗ್ತಾ ಇದೆ, ಅವಾಗ ಟಾಪ್ ಗೇನರ್ ಆಗ್ತಾ ಇದೆ. ಫಾಲೋ ಅಪ್ ಮಾಡಿಲ್ಲ, ನೋಡ್ತೀನಿ ಫಂಡಮೆಂಟಲ್ ಚೇಂಜಸ್ ಇತ್ತಾ, ರಿಸಲ್ಟ್ಸ್ ಇತ್ತಾ ಏನು ಅಂತ ನೋಡಿಲ್ಲ. ನೋಡ್ತಾ ಹೋಗೋಣಂತೆ. ಸೊ ಸುಮಾರು ವಿಚಾರಗಳು ಮಾತಾಡಿದ್ರೆ ಕ್ವಿಕ್ಕಾಗಿ ನೋಡ್ತಾ ಹೋಗೋಣ. ನಿಫ್ಟಿನಲ್ಲಿ ಯಾವ ರೀತಿ ಇತ್ತು ಅಂತ ನೋಡ್ತಾ ಹೋಗೋದಾದ್ರೆ ನೆನ್ನೆ ಏನಂತ ಮಾತಾಡ್ಕೊಂಡಿದ್ವಿ ನೋಡಿ ನಿಫ್ಟಿನಲ್ಲಿ. ಸೊ ಈ ಒಂದು ಝೋನ್ ಇದೆ, ಈ ಝೋನ್ನ ಬಿಟ್ಟು ನಾಳೆ ಒನ್ ಸೈಡ್ ಮೂವ್ಮೆಂಟ್ ಬರುವಂಥ ಸಾಧ್ಯತೆ ಇದೆ. ಬಟ್ ಒಬ್ಬ ಆಪ್ಷನ್ ಬೈಯಿಂಗ್ ಮಾಡ್ತಿದ್ದಾರೆ ಅಂದರೆ ಬೆಸ್ಟ್ ಟ್ರೇಡ್ ನೋಡಿ ಸಪೋರ್ಟ್ ತೊಗೊಳ್ತಾನೆ ಬರ್ತಾ ಇದೆ. ಸೊ ಇಲ್ಲಿಂದ ನಿಮಗೆ ಇದೇ ಝೋನಲ್ಲಿ ಓಪನ್ ಆಗಿ ಮೇಲ್ಗಡೆ ಹೋಯ್ತು ಅಂತಂದರೆ ಒನ್ ಸೈಡ್ ಮೂವ್ಮೆಂಟ್ ಬರ್ಬೋದು. ಗ್ಯಾಪ್ ಅಪ್ ತುಂಬ ಆಗೋಯ್ತು ಅಂತಂದರೆ ಎಲ್ಲ ತಿನ್ಕೊಂಡ್ಬಿಡ್ತಾರೆ ಅಂತ ಸೇಮ್ ಆಯಿತು. ಏನಾಯಿತು, 24,320 ಇಂಪಾರ್ಟೆಂಟ್ ಆದಂಥ ಒಂದು ರೆಸಿಸ್ಟೆನ್ಸ್ ಆಗಿತ್ತು ಅಂತ ಗೊತ್ತಿತ್ತು. ಅದಕ್ಕಿಂತ ಮೇಲ್ಗಡೆ ಓಪನಿಂಗ್ ಆಯಿತು. ಇನ್ನೇನಿದೆ ಹೇಳಿ, ಸಾಮಾನ್ಯವಾಗಿ ನಿಫ್ಟಿನಲ್ಲಿ ಹಿಸ್ಟಾರಿಕಲಿ ನಾವು ನೋಡ್ತಾ ಬರೋದಾದರೆ 300-350 ಪಾಯಿಂಟ್ಸ್ ಬಂತು ಅಂತಂದರೆ ಆಮೇಲೆ ಅಂಥ ಮೂಮೆಂಟ್ ಆಗ್ತಾ ಇರಲಿಲ್ಲ. ಬಟ್ ಇತ್ತೀಚಿನ ದಿನಗಳಲ್ಲಿ 24,000 25,000 ಕಡೆಗೆ ಇಂಡೆಕ್ಸ್ ಬಂದಾಗಿಂದ ಒಂದು 400-450 ಪಾಯಿಂಟ್ಗಳು ಕೂಡ ಒಂದೇ ದಿನದಲ್ಲಿ ಬಂದಿರುವಂಥದ್ದು ನಾವು ಉದಾಹರಣೆಗಳನ್ನು ನೋಡಿದ್ದೀವಿ. ಸೊ ಅಲ್ಲಿಂದ ಏನಾಯಿತು, ಮೇಲ್ಗಡೆ ಹೋಯ್ತು ಹೋಗಲಿ ಅಂತಲೇ ಕಾಯ್ತಾ ಇದ್ವಿ. ಸೊ 24,400 ಯಾವಾಗ ಬಂತು ಅಲ್ಲಿಂದ ನೀವೇನಾದರೂ ಸಿ ಸೆಲ್ ಮಾಡಿದ್ದು ಅಂತಂದರೆ ಒಂದು ಒಳ್ಳೆ ಟ್ರೇಡ್ ಬರ್ತಿತ್ತು. ಬಟ್ ಇವತ್ತೆಲ್ಲ ಬೇರೆ ಸೆನ್ಸೆಕ್ಸ್ ಈ ಥರ ಇರ್ತೀರ. ಬಟ್ ಹೇಳಿದ್ದು ನಾನು ನೋಡಿ, ಅಲ್ಲಿಂದ ಬಂದಾಗ ವಾಪಸ್ ಈ ರೀಟೆಸ್ಟ್ ಮಾಡಕ್ಕೆ ಬರುತ್ತಲ್ಲ, ಈ ರೀಟೆಸ್ಟ್ ಅಲ್ಲಿ ತನಕ ಏನು ಮಾಡಬಾರ್ದು ಅಂತ ಮಾತಾಡಿದೆ ನೋಡಿ. ಈ ಅಕಸ್ಮಾತ್ ಇವತ್ತು 24,100 ಇದ್ದಿದ್ದು 300 ಅಂತಂದ್ರೆ ಆಲ್ಮೋಸ್ಟ್ 200-250 ಪಾಯಿಂಟ್ಸ್ ಗ್ಯಾಪ್ ಅಪ್ ಓಪನಿಂಗ್ ಆಗಿಬಿಡ್ತು. ಅದಲ್ದಲ್ಲೂ ಮೇಲ್ಗಡೆ ಒಂದು 100 ಪಾಯಿಂಟ್ಸ್ ಮೂವ್ಮೆಂಟ್ ಆಯಿತು. ಅಂದರೆ 300 ಪಾಯಿಂಟ್ಸ್ ಮೂವ್ಮೆಂಟ್ ಆಗಿ ಆಮೇಲೆ ರೀಟೆಸ್ಟ್ ಮಾಡಕ್ಕೆ ಬಂತು. ಇದು ಈ ರೀತಿ ಆಗದಲ್ಲೇ ಒಂದು ಸ್ಲೈಟ್ ಗ್ಯಾಪ್ ಅಪ್ ಓಪನಿಂಗ್ ಆಗಿ ಆಗ ವಾಪಸ್ ಏನಾದ್ರು ಸಪೋರ್ಟ್ ಝೋನ್ನ ವಾಪಸ್ ರೀಟೆಸ್ಟ್ ಮಾಡಕ್ಕೆ ಬರ್ತಿತ್ತು ಅಂದರೆ ಆಗ ನೀವು ಆಪ್ಷನ್ ಬೈಯಿಂಗ್ ಮಾಡ್ಬೋದಾಗಿತ್ತು. ಬಟ್ ಇವತ್ತೇನಾಗಿದೆ, ಆಲ್ರೆಡಿ ತುಂಬ ದೊಡ್ಡ ಮೂವ್ಮೆಂಟನ್ನು ಗ್ಯಾಪ್ ಅಪ್ಪಲ್ಲಿ ತಿನ್ಕೊಂಡ್ಬಿಟ್ಟಿದೆ. ಹಾಗಾಗಿ ಇಲ್ಲಿ ವಾಪಸ್ ಖಂಡಿತ ಇದು ರೆಸಿಸ್ಟೆನ್ಸ್ ಥರ ಆಕ್ಟ್ ಆಗಿದ್ದು ವಾಪಸ್ ಸಪೋರ್ಟ್ ಟೆಸ್ಟ್ ಮಾಡಕ್ಕೆ ಬರ್ತಾ ಇದೆ. ಹಾಗಂತ ಈಗ ನಾನು ಆಪ್ಷನ್ ಬೈಯಿಂಗ್ ಟ್ರೇಡ್ ತೊಗೊಳಕ್ಕಾಗುತ್ತಾ, ಆಗೋದಿಲ್ಲ. ಯಾಕೆಂದರೆ ದೊಡ್ಡ ಮೂಮೆಂಟ್ ಆಲ್ರೆಡಿ ಮಾರ್ಕೆಟ್ ತಿಂದುಬಿಟ್ಟಿದೆ. ಇಲ್ಲಿಂದ ಮತ್ತೆ ಮೇಲ್ಗಡೆ ಹೋಗುವಂಥ ಸಾಧ್ಯತೆ ಏನೂ ಇರೋದಿಲ್ಲ. ಆಗ ಏನು ಹೆಲ್ಪ್ ಆಗುತ್ತೆ ನಮಗೆ, ಪಿ ಸೆಲ್ ಮಾಡೋದೇ ಹೆಲ್ಪ್ ಆಗುತ್ತೆ. ಇಲ್ಲಿ ಈ ಲೆವೆಲಲ್ಲಿ ನಾವು ಪಿನ ಸೆಲ್ ಮಾಡಿತ್ತು ಅಂತಂದರೆ ಮಾರ್ಕೆಟ್ ಅಲ್ಲೇ ಉಳ್ಕೊಂಡ್ರು ನಿಮ್ಮ ಮೇಲ್ಗಡೆ ಹೋಗಬೇಕು ಅಂತೇನಿಲ್ಲ, ಅಲ್ಲೇ ಉಳ್ಕೊಂಡಿದ್ರು ಕೂಡ ನಿಮಗೆ ಖಂಡಿತವಾಗ್ಲೂ ಡಿಕೆ ಆಗ್ತಾ ಹೋಗುತ್ತೆ. ಇವತ್ತು ಸೆನ್ಸೆಕ್ಸಲ್ಲಿ ಅದೇ ಟ್ರೇಡ್ ಎಕ್ಸಿಕ್ಯೂಟ್ ಮಾಡಿದ್ದು ನೋಡಿ. ಇಷ್ಟು ದೊಡ್ಡ ಗ್ಯಾಪ್ ಅಪ್ ಓಪನಿಂಗ್ ಬಂದಾಗ ನೀವು ಸಾಮಾನ್ಯವಾಗಿ OTMನ ನಾವು ಸೆಲ್ಲಿಂಗ್ ಮಾಡ್ತೀವಲ್ವ, OTM C ಆಗಲಿ P ಆಗಲಿ ಸೆಲ್ ಮಾಡ್ತೀವಿ. ಇಷ್ಟು ದೊಡ್ಡ ಗ್ಯಾಪ್ ಅಪ್ ಓಪನಿಂಗ್ ಆದಾಗ ನೀವು ITM C ಸೆಲ್ ಮಾಡಿದ್ರೂ ಕೂಡ ನಿಮಗೆ ಪ್ರಾಫಿಟ್ ಆಗುತ್ತೆ. ಬಟ್ ಎಲ್ಲ ದಿನ ಮಾಡೋಕ್ಕಾಗೋದಿಲ್ಲ, ತುಂಬ ಹುಷಾರಾಗಿರಬೇಕು. ಮತ್ತು 100% ಡಿಕೆ ಆಗತ್ತಂಕ ಅಂತ ಕಾಯಬಾರ್ದು. ಬಟ್ ಪ್ರೀಮಿಯಮ್ಗಳು ನಿಮಗೆ ಸುಮಾರು ಇವತ್ತಿಷ್ಟು 79,700-800 ಓಪನ್ ಆಯ್ತಲ್ಲ, 80,000 ರೆಸಿಸ್ಟೆನ್ಸ್ ಇತ್ತು. ಅಲ್ಲಿ ಬೀಳ್ತಾ ಇದೆ ಅಂತಂದಾಗ 79,500 C ಸೆಲ್ ಮಾಡಿದ್ರು. ನಾನು ಹೇಳ್ತಾ ಇದ್ರು ಇಂದ ಮನಿ ಸೆಲ್ ಮಾಡಿದ್ರು ನೀವು 390-400 ರೂಪಾಯಿ ಇದ್ದಿದ್ದು ನಿಮಗೆ ಆಲ್ಮೋಸ್ಟ್ ಒಂದು 250-270 ರೂಪಾಯಿ ತನಕ, ಅಂದರೆ ಕ್ಲೋಸ್ ಟು 40-50% ಡಿಕೆ ಆಗುತ್ತೆ. 100 ಪಾಯಿಂಟ್ಸ್ ಕ್ಯಾಪ್ಚರ್ ಮಾಡಿದ್ರೆ ಅಂದರೆ ಬೇಕಾದಷ್ಟು ಆಯ್ತಲ್ವ ನೀವು. ಅಂದರೆ OTM ನಾವು ಸೆಲ್ ಮಾಡೋದು ಏನಕ್ಕೆ ಹೋಗ್ತೀವಿ, ಸೇಫ್ ಆಗಿರ್ತೀವಿ. OTM ಅಲ್ಲಿ ಪ್ರಾಬಬಿಲಿಟಿ ಜಾಸ್ತಿ ಇರುತ್ತೆ, ಮಾರ್ಕೆಟ್ ಟೆಸ್ಟ್ ಮಾಡೋ ಸಾಧ್ಯತೆ ಕಮ್ಮಿ ಇರುತ್ತೆ ಅಂತ. ಬಟ್ ಅದು ಖಂಡಿತವಾಗ್ಲೂ ಎಲ್ಲ ದಿನ ಒಳ್ಳೆ ಸ್ಟ್ರಾಟಜಿ ವಿತ್ ಹೆಡ್ಜ್ ಮಾಡೋದಾದರೆ. ಬಟ್ ಇವತ್ತು ಇಷ್ಟು ದೊಡ್ಡ ಗ್ಯಾಪ್ ಅಪ್ ಓಪನಿಂಗ್ ಆದಾಗ ಇನ್ನೇನು ಉಳಿದಿಲ್ಲ, ಅಲ್ಲಿ ಮಾರ್ಕೆಟ್ ಸೈಡ್ ವೈಸ್ ಆಗಿ ಉಳಿಲೇಬೇಕು, ಬೇರೆ ದಾರಿನೇ ಇಲ್ಲ. ಸೊ ಅಂತ ಎಕ್ಸ್ಪೆಕ್ಟೆಡ್ ದಿನ ಇದ್ದಾಗ ನೀವು ಇಂದ ಮನಿನಲ್ಲಿ ಸೆಲ್ಲಿಂಗ್ ಮಾಡಿದ್ರು ಕೂಡ ನೀವು ಪ್ರಾಫಿಟ್ ಆಗ್ಬೋದು. ಬಟ್ ಈಗೇನು 100% ಡಿಕೆ ಆಗತಕ್ಕ ಇಟ್ಕೋಬಾರ್ದು, ಆ ಡಿಸ್ಕ್ಲೇಮರ್ ಜೊತೆ ಹೇಳ್ತಾ ಇದ್ದೀನಿ. ಸೊ 79,500 ಎಕ್ಸಿಕ್ಯೂಟ್ ಮಾಡಿದರೆ ಅದಾಯಿತು. ಅದಾದ್ಮೇಲೆ ವಾಪಸ್ 79,500 ಟೆಸ್ಟ್ ಮಾಡಕ್ಕೆ ಬಂದಾಗ ಅಡ್ಡ ಮನಿ ಪಿ ನೀವು ಸೆಲ್ ಮಾಡಿದ್ರು ಕೂಡ ಅಲ್ಲಿಂದ ವಾಪಸ್ಸು ನಿಮಗೆ ಪ್ರಾಫಿಟ್ ಆಗಿರ್ತಿತ್ತು. ಅದು ಸೆನ್ಸೆಕ್ಸ್ ಬಗ್ಗೆ ಬಂದಾಗ ಮಾತಾಡ್ತೀನಿ. ಬಟ್ ನಿಫ್ಟಿನಲ್ಲಿ ಇವಾಗ ಏನಾಗಿದೆ ಹಂಗಂದ್ರೆ ಅಂತಂದರೆ 24,300 ಇದೆಯಲ್ಲ, 300-320 ಇದ್ರ ಮೇಲ್ಗಡೆ ಕ್ಲೋಸಿಂಗ್ ಕೊಟ್ಟಿರೋದು ಒಂದು ಪಾಸಿಟಿವ್ ಸೂಚಕ. ಸೊ 24,300ನ ಬಿಟ್ಟು ಕೆಳಗಡೆ ಬರ್ತಿದೆ ಅಂತಂದರೆ ಮತ್ತೆ ಮಾರ್ಕೆಟ್ ವೀಕ್ ಆಗಿದೆ ಅಂತ ಆ ರೀತಿ ನೋಡಬೇಕು. ಇದೇ ಝೋನಲ್ಲಿ ಓಪನ್ ಆಗಿ ಮೇಲ್ಗಡೆ ಹೋಗ್ತಿದೆ ಅಂದರೆ 24,400-500 ಈ ಒಂದು ಗ್ಯಾಪ್ ಏನಾಗಿದೆ ಆ ಗ್ಯಾಪ್ನ ಫಿಲ್ ಮಾಡೋಕೆ ಹೋಗ್ತಾ ಇದೆ ಅಂತ ನಾವು ಮಾತಾಡ್ತಾ ಹೋಗ್ಬೋದು. ಬಟ್ ಅಷ್ಟು ಸುಲಭವಾಗಿ ಗ್ಯಾಪ್ ಫಿಲ್ ಮಾಡುತ್ತಾ ಅಥವಾ ಇಲ್ಲಿ ಒಂದು ಪಾಸ್ ತಗೊಳ್ತಾ ಅನ್ನೋದನ್ನ ನೋಡೋಣ. ಬಟ್ ಆನ್ ಲಾಂಗ್ ರನ್ ನೋಡೋದಾದರೆ ನಿಫ್ಟಿ ಏನು ಮಾಡಕ್ಕೆ ಹೊರಟಿದೆ ಅಥವಾ ಇಂಡೆಕ್ಸ್ಗಳು ಏನು ಮಾಡಕ್ಕೆ ಹೊರಟಿದೆ ಅಂತ ಅನ್ಸುತ್ತೆ ಅಂತಂದರೆ ಈಗ ಒಂದು ಕಾಷನ್ ಪೀರಿಯಡಲ್ಲೇ ಇದೀವಿ. ಇಲ್ಲಿ ಒಂದು ಟ್ರೆಂಡ್ ರಿವರ್ಸಲ್ ಅಂತ ಬಂದಿರೋದು ಏನೂ ಕಾಣಿಸ್ತಾ ಇಲ್ಲ. ಬಟ್ ಇಲ್ಲೊಂದು ಖಂಡಿತ 24,600 ತನಕ ಒಂದು ಗ್ಯಾಪ್ ಇದೆ ಅಲ್ವಾ, ಇಂಪಾರ್ಟೆಂಟ್ ಆಗಿರೋಂಥ ಗ್ಯಾಪ್. ಈ ಗ್ಯಾಪನ್ನು ಸಣ್ಣದಾಗಿ ಶಾರ್ಟ್ ಕವರ್ ಮಾಡಿ ಅಲ್ಲಿಂದ ವಾಪಸ್ ಸೆಲ್ಲಿಂಗ್ ಬಂತು ಅಂದರೆ 24,000 ಲೆವೆಲ್ಗಳು ಕೂಡ ಉಳಿಯುವಂಥದ್ದು ಕಷ್ಟ ಇದೆ. ಆ ರೀತಿ ಆಗುತ್ತಾ, ನೆಗೆಟಿವ್ ಸೆಂಟಿಮೆಂಟ್ ಬರುತ್ತಾ ಗೊತ್ತಿಲ್ಲ. ಬಟ್ ಏನೂ ತಿಳಿಯಂತೂ ಆಗಿಲ್ಲ. ಬಾಂಗ್ಲಾದೇಶದಲ್ಲೂ ಇನ್ನೂ ತಣ್ಣಗಾದಂಗೆ ಕಾಣಿಸ್ತಾ ಇದೆ. ಯುರೋಪಲ್ಲೂ ಅದೇ ಕತೆ, ಅಮೆರಿಕದ್ದು ಅದೇ ಕತೆ. ಅನ್ಎಂಪ್ಲಾಯ್ಮೆಂಟ್ ಡೇಟಾ ಸ್ವಲ್ಪ ಕಮ್ಮಿ ಇದೆ. ಜಪಾನ್ ಅವ್ರದ್ದು ಇನ್ನೂ ಏನೋ ಅಂತ ಹೇಳಿಲ್ಲ, ಇಂಟ್ರೆಸ್ಟ್ ರೇಟ್ ಏನು ಮಾಡ್ತಾರೆ ಏನು ಅಂತ ಗೊತ್ತಿಲ್ಲ. ಸೊ ಈ ರೀತಿ ಇದ್ದಾಗ
ಶಾರ್ಟ್ ಕವರಿಂಗ್ ಬರ್ಬೋದು, ಇಲ್ಲ ಅಂತ ಹೇಳ್ತಾರೆ. ಅದೇ ಹೇಳಿದ್ನಲ್ಲ, ಬಲೂನು ಸ್ವಲ್ಪ ದಿನ ಅಲ್ಲೇ ಬಿಟ್ಟ ಮೇಲೆ ಒಂದು ಗಾಳಿ ಹೋದ್ಮೇಲೆ ಒಂದು ಸ್ವಲ್ಪ ಅಲ್ಲೇ ಇದ್ದು ನಿಧಾನಕ್ಕೆ ಆಮೇಲೆ ಕೆಳಗಡೆ ಬರ್ತಾ ಹೋಗುತ್ತೆ. ಸೊ ಆ ರೀತಿಯಾಗಿ ಇನಿಷಿಯಲ್ ಪುಷ್ ಜೋರಾಗಿ ಅಂತ ಅನಿಸ್ತಿರುತ್ತೆ, ಅದಾದಮೇಲೆ ಸೈಡ್ ವೇಸ್ ಸಿಗೋದು. ಯಾಕಂದರೆ ಇಷ್ಟು ದೊಡ್ಡ ಮೂಮೆಂಟ್ ಆಗಿದೆ ಅಂದಾಗ ಮಾರ್ಕೆಟ್ ಒಂದು ಸೈಡ್ ವೇಸ್ ಮಾಡಬೇಕು. ಬಟ್ 24,600 ತನಕ ಒಂದು ಸೈಡ್ ವೇಸ್ ಮೂಮೆಂಟ್ ಬಂದು ಆಮೇಲೆ ಏನು ಮಾಡುತ್ತೆ ಅನ್ನೋದು ನೋಡ್ತಾ ಹೋಗೋಣ. ಸೊ ಅರ್ಜೆಂಟಲ್ಲಿ ಪೋರ್ಟ್ಫೋಲಿಯೋನ ಬಿಲ್ಡ್ ಮಾಡೋದು, ಹೆವಿ ಕ್ವಾಂಟಿಟಿ ಬೈ ಮಾಡೋದು, ಸೆಲ್ ಮಾಡೋದು ಏನು ಮಾಡೋಕ್ಕೆ ಹೋಗ್ಬಿಡಿ. LTCG ಬುಕ್ ಮಾಡೋದು ವೆಲ್ ಆ್ಯಂಡ್ ಗುಡ್, ಮಾಡಿದ್ದೀವಿ. ಸೊ ಇನ್ನೂ ಒಂದು ಆಪರ್ಚುನಿಟಿ ಸಿಗುತ್ತೆ. ಯಾರಾದರೂ LTCG ಬುಕ್ ಮಾಡ್ಕೊಂಡು ಹೋಗ್ತೀರಾ ಅಂತಂದರೆ ಲಾಂಗ್ ಟರ್ಮಲ್ಲಿ ಇದ್ರೂ ಕೂಡ ನೀವು ಅಲ್ಲಿ LTCG ಬುಕ್ ಮಾಡ್ಕೊಂಡ್ರೆ ಏನು ತೊಂದರೆ ಇಲ್ಲ. 1 ಲಕ್ಷ ಗೌರ್ಮೆಂಟೇ ಟ್ಯಾಕ್ಸ್ ಫ್ರೀ ಅಂತ ಹೇಳಿದಾಗ ಯಾಕೆ STTನೂ ಏನಾದ್ರು ತೆಗಿತಾರೆ ಗೌರ್ಮೆಂಟಿಂದ ಅಂತೆಲ್ಲ ಸುದ್ದಿ ಇದೆ, ಅದು ಗೊತ್ತಿಲ್ಲ ಈಗ. ಯಾಕಂದರೆ ಪ್ರಾಪರ್ಟಿದು ಸ್ವಲ್ಪ ಚೇಂಜಸ್ ಮಾಡಿದ್ರಲ್ವ, ಇವಾಗ ನ್ಯೂ ವಿತ್ ಇಂಡೆಕ್ಸೇಷನ್ ಇರೋದು ಹಳೇದೇನಿತ್ತು ಅದನ್ನಾರು ತೊಗೋಬೋದು 20% LTCGಗೆ, ಅಥವಾ 12.5% ಆದರೂ ತೊಗೋಬೋದು. ಯಾರಾದರೂ ಪ್ರಾಪರ್ಟಿ ಸೆಲ್ ಮಾಡಿದರೆ ಜುಲೈ 23, 2024 ಮುಂಚೆ ಖರೀದಿ ಮಾಡಿದ ಪ್ರಾಪರ್ಟಿ. ಸೊ ಅದ್ರ ಬಗ್ಗೆ ಒಂದು ಡೆಡಿಕೇಟೆಡ್ ವಿಡಿಯೋ ಅಂತ ಹೇಳಿದ್ರಿ, ಸಾಧ್ಯ ಆದರೆ ಅದನ್ನ ಪ್ರಯತ್ನ ಮಾಡ್ತೀನಿ. ಜೊತೆಗೆ ಇನ್ನೊಂದು ಹೇಳೋದು ಮರ್ತೋಗಿದೆ, LTI ಮೈಂಟ್ರಿ ಸದ್ಯದಲ್ಲೇ ನಿಫ್ಟಿ 50 ಆಚೆ ಹೋಗ್ಬೋದು ಅಂತ ಒಂದು ಗುಮಾನಿ ಇದೆ. ಯಾಕಂದರೆ ಅಂಡರ್ ಪರ್ಫಾರ್ಮೆನ್ಸ್ ಮಾಡ್ತಾ ಇದೆ, ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಕಮ್ಮಿ ಆಗಿದೆ. ಲಾಸ್ಟ್ ಇಯರ್ HDFC ಬ್ಯಾಂಕು HDFC ಲಿಮಿಟೆಡ್ ಮರ್ಜರ್ ಆದಮೇಲೆ LTI ಮೈಂಟ್ರಿ ಎಂಟ್ರಿ ಕೊಟ್ಟಿತ್ತು. ಈಗ ಆಚೆ ಹೋದರೆ ನೆಕ್ಸ್ಟ್ 51 ಪೊಸಿಷನ್ ಯಾರು ಕಾಯ್ಕೊಂಡು ಕೂತಿದ್ದಾರೋ ನಿಫ್ಟಿ ಜೂನಿಯರ್ ಇಂಡೆಕ್ಸಲ್ಲಿ ಅವರು ಎಂಟ್ರಿ ಕೊಡ್ತಾರೆ. ಸೊ ಡಿಸೆಂಬರ್ ಅಷ್ಟೊತ್ತಿಗೆ ಇದು ಆಚೆ ಹೋಗುತ್ತೆ ಅಂತ ಒಂದು ಎಲ್ಲೋ ನೋಡ್ದಂಗಾಯಿತು. ಸೊ ಯಾರಿಗಾರು ಕನ್ಫರ್ಮೇಷನ್ ಇದೆ ಹೇಳಿ. ಸೊ ನಿಫ್ಟಿನಲ್ಲಿ ಸೇಮ್ ನಾಳೆ ಎಲ್ಲಿ ಓಪನ್ ಆಗುತ್ತೆ ಅಂತ ನೋಡೋಣ. ಮೇಲ್ಗಡೆ ಹೋದರೆ ಶಾರ್ಟ್ ಕವರಿಂಗ್ 24,500, 600 ತನಕ ಹೋಗ್ಬೋದು ಕ್ರಮೇಣವಾಗಿ ಮುಂದಿನ ವಾರದಲ್ಲಿ. ಇಲ್ಲ ಅಂತಂದರೆ ಇಲ್ಲಿ ಒಂದು ಪಾಸ್ ಮಾಡುವಂಥ ಸಾಧ್ಯತೆಯೂ ಕೂಡ ಇದೆ. ಸೊ ನೆಗೆಟಿವ್ ಆಗಬೇಕು ಅಂದರೆ 24,300 ಮತ್ತೆ ಕೆಳಗಡೆ ಬಿಟ್ಟು ಬರ್ತಾ ಇದೆ, ಕ್ಲೋಸಿಂಗ್ ಆಗ್ತಾ ಇದೆ ಅಂದರೆ ಆಗ ನೋಡ್ತಾ ಹೋಗೋಣ. ಸೇಮ್ ವಿತ್ ಬ್ಯಾಂಕ್ ನಿಫ್ಟಿ. ಆದರೆ ಬ್ಯಾಂಕ್ ನಿಫ್ಟಿಯಷ್ಟು ಕೂಡ ಪಾಸಿಟಿವ್ ಆಗಿಲ್ಲ. ಕಾರಣ ಏನು ಅಂದರೆ ನೋಡಿ, 50,600 ಅನ್ನೋದು ಇಂಪಾರ್ಟೆಂಟ್ ಅಂತ ರೆಸಿಸ್ಟೆನ್ಸ್ ಬ್ಯಾಂಕ್ ನಿಫ್ಟಿಗೆ. ಇವತ್ತು ಅಟೆಂಪ್ಟ್ ಮಾಡಿದಾದರೂ ಕೂಡ 50,600ಕ್ಕಿಂತ ಕೆಳಗಡೆ ಬಂದು ಕ್ಲೋಸಿಂಗ್ ಆಗಿದೆ. ಸೊ 50,600 ಮುಂದಿನ ವಾರ ಏನಾದರೂ ಬ್ಯಾಂಕ್ ನಿಫ್ಟಿ ಸಕ್ಸಸ್ಫುಲ್ ಆಗಿ ಕ್ಲೋಸ್ ಮಾಡ್ಕೊಂಡು ಮೇಲ್ಗಡೆ ಹೋಯಿತು ಅಂತಂದರೆ ಆಗ 51,000, 51,200 ಈ ಒಂದು ಗ್ಯಾಪಿನ ಕ್ರಿಯೇಟ್ ಮಾಡಿತ್ತು. ಈ ಗ್ಯಾಪನ್ನು ಫಿಲ್ ಮಾಡೋಕ್ಕೆ ಹೋಗ್ತೀರಿ ಅನ್ಬೋದು. ಆವಾಗ ಖಂಡಿತ ನಿಫ್ಟಿ ಕೂಡ ನಮಗೆ 24,500, 600 ಕಡೆ ಹೋಗ್ತಿದೆ ಅಂತ ಯೋಚನೆ ಮಾಡ್ಬೋದು. ಸೊ ಏನಾದರೂ ಮತ್ತೆ 50,400 ಈ ಲೆವೆಲ್ನ ಬಿಟ್ಟು ಕೆಳಗಡೆ ಬರುತ್ತೆ ಬ್ಯಾಂಕ್ ನಿಫ್ಟಿ ಅಂದರೆ, ಅಥವಾ 50,200 ಲೆವೆಲ್ ಏನಾದರೂ ಟೆಸ್ಟ್ ಆಗ್ಬಿಡ್ತು ಅಂತಂದರೆ ಆಗ ಮತ್ತೆ ವೀಕ್ ಆಗಿದೆ ಅಂತ ಓದಬೇಕಾಗುತ್ತೆ. ಇಲ್ಲಿ ಒಂದು ಪಾಸ್ ಆಗ್ತಾ ಇದೆ ಅಂತ, ಈ ಗ್ಯಾಪ್ ಇರೋದ್ರಿಂದ ಸ್ವಲ್ಪ ಅಟ್ರಾಕ್ಟಿವ್ ಅನಿಸ್ತಾ ಇದೆ, ಒಂದು ಶಾರ್ಟ್ ಕವರಿಂಗ್ ಬರ್ಬೋದು ಅಂತ. ಬಟ್ ಗೊತ್ತಿಲ್ಲ ಯಾವ ರೀತಿ ಆಗ್ಬೋದು. ಯಾಕಂದರೆ ಮಿಡ್ ಕ್ಯಾಪ್ ನಿಫ್ಟಿನೂ ಕೂಡ ಅದನ್ನು ಫಾಲೋ ಮಾಡಿದೆ, ಅದನ್ನು ತೋರಿಸ್ತೀನಿ. ಅದೇ ರೀತಿಯಾಗಿ ಸೇಮ್ ಫಿನ್ ನಿಫ್ಟಿನಲ್ಲೂ ಕೂಡ ಸೇಮ್ ಏನು ಹಚ್ಚು ಬಿಡಿ ಬ್ಯಾಂಕ್ ನಿಫ್ಟಿದು. ಇದರಲ್ಲೂ ಕೂಡ ನೀವು ನೋಡೋದಾದ್ರೆ 22,900, 22,800 ಇಂಪಾರ್ಟೆಂಟ್ ಅಂತ ಸಪೋರ್ಟ್ ಝೋನು. ಅದರ ಹತ್ರ ವಾಪಸ್ ಟೆಸ್ಟ್ ಆಗಿಬಿಡ್ತಿದ್ರೆ ವೀಕ್ ಅಂತ ಓದ್ಬೋದು. 23,000 ಅಟೆಂಡ್ ಮಾಡಿ ಕೆಳಗಡೆ ಬಂದಿದೆ. ಸೊ ಮತ್ತೆ ಏನಾದ್ರು ಕ್ಲೋಸಿಂಗ್ ಆಗ್ತಾ ಹೋಯಿತು ಅಂದರೆ ಇದರಲ್ಲಿ ಒಂದು 200-250 ಪಾಯಿಂಟ್ಸ್ಗಳ ಮೂವ್ಮೆಂಟು ನೋಡಲಿಕ್ಕೆ ಸಿಗ್ಬೋದು ಮುಂದಿನ ವಾರಗಳಲ್ಲಿ. ನಿಫ್ಟಿ ಮಿಡ್ ಕ್ಯಾಪ್ ಮಾತ್ರ ಸ್ವಲ್ಪ ಲೀಡರ್ ಥರ ಆಕ್ಟ್ ಆಗ್ತಾ ಇರುತ್ತೆ. ನೋಡ್ತೀರಾ, ಯಾವಾಗಲೂ ಸ್ವಲ್ಪ ಮಿಡ್ ಕ್ಯಾಪ್ ನಿಫ್ಟಿ ಮುಂಚೆ ಹೋಗಿರುತ್ತೆ, ಅದಾದಮೇಲೆ ಬ್ರಾಡರ್ ಮಾರ್ಕೆಟ್ ಫಾಲೋ ಮಾಡ್ತಾ ಬರುತ್ತೆ. ಯಾಕೆಂದರೆ ಇಲ್ಲಿ ಏನು ಗ್ಯಾಪ್ ಇತ್ತು ಆ ಗ್ಯಾಪ್ ಎಲ್ಲ ಫಿಲ್ ಮಾಡಿದೆ. ಸೊ ಒಂದು ಶಾರ್ಟ್ ಕವರಿಂಗು ಬಂದಿದೆ. ಶಾರ್ಟ್ ಕವರಿಂಗ್ ಬಂದು ಅಲ್ಲಿಂದ ಕೆಳಗಡೆ ಬರ್ತಾರೆ. ಇವತ್ತೊಂದು 20-25 ಪಾಯಿಂಟಿಗೆ ಒಂದು ಒಳ್ಳೆ ಟ್ರೇಡ್ ಇತ್ತು ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ. 12,700 ಹೋದಾಗ ಅಲ್ಲಿ ನೀವು ಎಕ್ಸಿಟ್ ಮಾಡಿದ್ರೆ ಅಂದರೆ ಅಲ್ಲಿಂದ ಒಂದು ಪಿ ಟ್ರೇಡ್ ತೊಗೊಂಡಿದ್ರೆ ಒಂದು 20-25 ಪಾಯಿಂಟು ಈ ಬಾಟಮ್ನ ಟೆಸ್ಟ್ ಮಾಡೋ ತನಕ ಅಂತ ಅಷ್ಟೇ ಅಂತ ಮಾಡ್ಬೋದಿತ್ತು. ಯಾಕಂದರೆ ನೆನ್ನೆ ಅಷ್ಟೇ ಮಾತಾಡ್ಕೊಂಡಿದ್ವಲ್ವ, 12,500 ಇಲ್ಲಿ ಇಂಪಾರ್ಟೆಂಟ್ ಆದಂಥ ಸಪೋರ್ಟು, ಮೇಲ್ಗಡೆ 12,600 ರೆಸಿಸ್ಟೆನ್ಸ್ ಅಂತ. ಇವತ್ತೇನಾಯಿತು, ಮೇಲ್ಗಡೆ ಓಪನ್ ಆಯಿತು. ಮೇಲ್ಗಡೆ ಓಪನ್ ಆದರೂ ವಾಪಸ್ ಬಂದು ಟೆಸ್ಟ್ ಆದರೆ ಆ ರೆಸಿಸ್ಟೆನ್ಸ್ ಲೆವೆಲ್ ಇವಾಗ ಸಪೋರ್ಟ್ ಆಗುತ್ತೆ ನೋಡಿ, ಅಲ್ಲಿಗೆ ಬಂದು ನಿಂತ್ಕೊಂಡಿದೆ. ಪಿಕ್ಚರ್ ಪರ್ಫೆಕ್ಟಾಗಿ ಮೂವ್ಮೆಂಟ್ ಆಗ್ತಾ ಇದೆ ಮಿಡ್ ಕ್ಯಾಪ್ ನಿಫ್ಟಿ. ಬಟ್ ಇದೇನಾದರೂ ಬೆಂಡ್ ಆಗಿದೆ ಅಂತ ಆಗಿತ್ತು ಅಂತಂದರೆ ಸೋಮವಾರ ಮಿಡ್ ಕ್ಯಾಪ್ ನಿಫ್ಟಿ ಏನಾಗ್ಬೋದು, ಮತ್ತೆ 12,520, 480 ಈ ಲೆವೆಲ್ ಇದೆಯಲ್ಲ ಇದರ ಹತ್ರ ಬರ್ತಾ ಹೋಗ್ಬೋದು. ಸೊ ಸೋಮವಾರ ಏನು ಮಾಡ್ಬೋದು, ಏನಂತ ಪ್ಲಾನ್ ಮಾಡ್ಬೋದು, ಇದೇ ಝೋನಲ್ಲಿ ಓಪನ್ ಆಗ್ತಿದೆ ಅಥವಾ ಸ್ವಲ್ಪ ಸ್ಲೈಟಾಗಿ ಕೆಳಗಡೆ ಬರ್ತಾ ಇದೆ ಅಂದರೆ 12,450 ಅಥವಾ ಅದಕ್ಕಿಂತ ಕೆಳಗಡೆದು ಪಿ ಸೆಲ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ಬೋದು ಯಾರು ಆಪ್ಷನ್ ಸೆಲ್ಲರ್ಸ್. ಅದೇ ರೀತಿ ಮೇಲ್ಗಡೆ ನೀವೇನು ಮಾಡ್ಕೋಬೋದು, ಅವಾಗ 12,750, 800 ಇದೆಯಲ್ಲ ಇದನ್ನ ಕಂಫರ್ಟಬಲ್ ಆಗಿ 12,800 ಕೆಳಗಡೆ 12,400, 450 ಈ ಒಂದು 300-350 ಪಾಯಿಂಟ್ಸ್ ಝೋನಲ್ಲಿ ಇದ್ದರೆ ಅಲ್ಲೇ ಒಂದು ಮುಗಿಸುವಂಥ ಸಾಧ್ಯತೆ ಇದೆ ಅಂತ ಅನ್ಸುತ್ತೆ. ಸೊ ಸ್ವಲ್ಪ ಯಾಕಂದರೆ ಇದೊಂದು ಶಾರ್ಟ್ ಕವರಿಂಗ್ ಕೊಟ್ಟು ಕೆಳಗಡೆ ಬರ್ತಾರಿಂದ ಬ್ರಾಡರ್ ಇಂಡೆಕ್ಸು ಕೂಡ ಅದನ್ನ ಫಾಲೋ ಮಾಡ್ತಾ ಹೋಗ್ಬೋದು. ಬಟ್ ಅಲ್ಲಿ ತನಕ ಮಿಡ್ ಕ್ಯಾಪ್ ನಿಫ್ಟಿ ಕಾಯ್ಬೋದು, ಅಥವಾ ಇಲ್ಲಿ ಒಂದು ಪಾಸ್ ಆಗ್ಬೋದು, ಅಥವಾ ಸ್ಲೈಟ್ ಆಗಿ ಸ್ವಲ್ಪ ಕೆಳಗಡೆ ಬರ್ಬೋದು, ಏನು ಬೇಕಾದ್ರೂ ಆಗ್ಬೋದು. ನೋಡ್ತಾ ಹೋಗೋಣ ಯಾವ ರೀತಿ ಆಗುತ್ತೆ ಅಂತ. ಮಿಡ್ ಕ್ಯಾಪ್ ನಿಫ್ಟಿ ಸ್ವಲ್ಪ ಮುಂದಕ್ಕೆ ಹೋಗುತ್ತೆ, ಎಕ್ಸ್ಪೈರಿನೂ ಅದ್ರದ್ದು ಫಸ್ಟ್ ಆಗುತ್ತೆ, ಆಮೇಲೆ ಮಿಕ್ಕಿದೆಲ್ಲ ಬರುತ್ತೆ. ಕಾರಣ ಈ ಬುಲ್ ಮಾರ್ಕೆಟಲ್ಲಿ ಮೇನ್ ಕಾಂಟ್ರಿಬ್ಯೂಷನ್ ಕೊಟ್ಟಿರೋದೇ ಮಿಡ್ ಕ್ಯಾಪು ಸ್ಮಾಲ್ ಕ್ಯಾಪ್ ಕಂಪ್ನಿಗಳಲ್ವಾ. ಸೊ ಆಲ್ಟ್ರೇಷನ್ ಆದರೂ ಕೂಡ ಅಲ್ಲಿ ಆಲ್ಟ್ರೇಷನ್ಗಳು ಆಗಬೇಕು. ಸೊ ನೋಡ್ತಾ ಹೋಗೋಣ. ಇವತ್ತು ನೋಡಿ ಇಲ್ಲಿಂದ ಕ್ಲೀನಾಗಿ ಶಾರ್ಪ್ ಸೆಲ್ಲಿಂಗ್ ಬಂದಿರೋದಂತೂ ಕಾಣಿಸ್ತಾ ಇದೆ 12,700 ಬಟ್ ಯಾವುದೇ ಪ್ಯಾಟರ್ನ್ ಡಿಫೈನ್ ಮಾಡೋ ಥರ ಕಾಣಿಸ್ತಾ ಇಲ್ಲ. 12,500 ಅನ್ನೋದು ಸಪೋರ್ಟು, 12,500 400 ಝೋನು. ನೋಡ್ತಾ ಹೋಗೋಣ, ಅದನ್ನಂತೂ ಬಿಟ್ಕೊಡಲ್ಲ ಅನ್ಕೊಂಡು 12,400 ಮೇಲ್ಗಡೆ 12,800. ಸೊ ಈ ಒಂದು 400 ಪಾಯಿಂಟ್ಸ್ನ ನೀವು ಕ್ಯಾಪ್ಚರ್ ಮಾಡೋದು ಆಪ್ಷನ್ ಸೆಲ್ಲಿಂಗ್ ಮಾಡೋದಾಗಿದ್ರೆ. ಅದೇ ರೀತಿಯಾಗಿ ಸುಮಾರು ಸ್ಟಾಕ್ಗಳು ಮಾತಾಡಿದ್ರೆ ಕ್ವಿಕ್ಕಾಗಿ ಸೆನ್ಸೆಕ್ಸ್ ಟ್ರೇಡ್ ಬಗ್ಗೆ ಮಾತಾಡೋಣ. ಗೀಟ್ ಹೇಳ್ದಂಗೆ ಇತ್ತಿವತ್ತಲ್ವಾ ನೋಡಿ, ಇವತ್ತು ನಾನು ಹೇಳಿದ್ದು ಇಷ್ಟು ದೊಡ್ಡ ಗ್ಯಾಪ್ ಅಪ್ ಓಪನಿಂಗ್ ಆಯಿತು ಅಂತಂದಾಗ, ಈ ಝೋನ್ನ ಬಿಟ್ಟು ಮೇಲ್ಗಡೆ ಓಪನಿಂಗ್ ಆಗಿದೆ ಅಂತಂದಾಗ 79,600 4 ಅಂತೂ ಬಿಟ್ಕೊಡಲ್ಲ. 79,600, 500 ಈ ಝೋನ್ನ ಇಂದ ಮನಿದು ನೀವು ಸೆಲ್ ಮಾಡಿದ್ರು ಕೂಡ, ಸೆಲ್ ಮಾಡೋದು ನಾನು ಹೇಳ್ತಾ ಇದ್ದೀನಿ ಇಲ್ಲಿದ್ದಾಗ ಅದು 400 ರೂಪಾಯಿ ಇದ್ದಿದ್ದು ನಿಮಗೆ ಖಂಡಿತವಾಗ್ಲೂ ತೀಟಡಿಕೆ ಆಗಿರುತ್ತೆ. ಎಲ್ಲ ದಿನ ಟ್ರೈ ಮಾಡೋಕ್ಕೆ ಹೋಗ್ಬಿಡಿ. ಮತ್ತು ಇಲ್ಲಿಂದ ನೋಡಿ ವಾಪಸ್ ಇದು ಇಂಪಾರ್ಟೆಂಟ್ ಆದಂಥ ನಮಗೆ ಒಂದು ರೆಸಿಸ್ಟೆನ್ಸ್ ಆಗಿದೆ, ಈಗ ಸಪೋರ್ಟ್ ಆಗುತ್ತೆ ಅಂತ ಗೊತ್ತಿದ್ದರಿಂದ ಇಲ್ಲಿಂದ ವಾಪಸ್ ಮೇಲ್ಗಡೆ ಹೋದಾಗ ನೀವು ಅಲ್ಲಿ ಇಮಿಡಿಯೇಟಾಗಿ ಸೆಲ್ ಮಾಡಿದ್ರೆ ಅದರದ್ದು ಕೂಡ ನೀವು ಜಾಸ್ತಿ
ಜಾಸ್ತಿ ಪ್ರೀಮಿಯಂ ತೊಗೋಬೋದು. ಅಂದರೆ ಅಟ್ ದ ಮನಿ ಪಿ ಸೆಲ್ ಮಾಡೋದಾದರೆ. ಸೊ 79,500 ಸಿ ಸೆಲ್ ಪಿ ಸೆಲ್ ಅಂದರೆ ಒಂದೇ ಟೈಮಲ್ಲ, ಡೈರೆಕ್ಷನಲ್ ಬೇಸಲ್ಲಿ ಮಾಡಿದರೆ ಇವತ್ತು 50% ಎಕ್ಸಿಕ್ಯೂಟ್ ಮಾಡ್ಬೋದಾಗಿತ್ತು. ಆ ರೀತಿ ಒಂದು ಟ್ರೇಡ್ ಇತ್ತು. ಏನು ಹೇಳ್ತಾ ಇದ್ದೀನಿ, ಎಲ್ಲ ದಿನ ಎಕ್ಸಿಕ್ಯೂಟ್ ಮಾಡೋಕ್ಕಾಗೋದಿಲ್ಲ. ಅದಾದಮೇಲೆ ಏನೂ ಇರಲಿಲ್ಲ ಬಿಡಿ, ಸೆನ್ಸೆಕ್ಸ್ ತುಂಬ ತಣ್ಣಗಿತ್ತು. ಆ್ಯಸ್ ಎಕ್ಸ್ಪೆಕ್ಟೆಡ್ ತುಂಬ ಈಸಿಯಾಗಿ ಎಕ್ಸ್ಪೈರಿನ ಮುಗಿಸ್ಕೊಟ್ರು ಒಂದೇ ಝೋನಲ್ಲಿ. ಸೊ ಇದರಲ್ಲೂ ಕೂಡ ಸೇಮ್ ಈ ಒಂದು ಗ್ಯಾಪ್ ಹಾಗೇನೇ ಇದೆ. 79,500 ಮೇಲ್ಗಡೆ ಕ್ಲೋಸಿಂಗ್ ಆಗಿದ್ದೀವಿ. 79,500 ಬಿಟ್ಟು ಕೆಳಗಡೆ ಬಂದರೆ ಆಗ ನೋಡ್ತಾ ಹೋಗೋಣ. ಅಲ್ಲೆಲ್ಲ ಇಲ್ಲ ಅಂತಂದರೆ ಇಲ್ಲಿಂದ ಒಂದು ಸಣ್ಣದಾಗಿ ಶಾರ್ಟ್ ಕವರಿಂಗ್ ಬರ್ತಾ ಹೋಯ್ತು ಅಂದರೆ ಮತ್ತೆ ಇದು 80,000 81,000 ಈ ಲೆವೆಲ್ಗೆ ಏನಿದೆಯಲ್ಲ ಅಲ್ಲಿ ತನಕ ಕವರ್ ಮಾಡೋಕ್ಕೆ ನೋಡ್ಬೋದು. ಇನ್ನು ಒಂದು 1,400 ಪಾಯಿಂಟ್ಗಳು ಸೆನ್ಸೆಕ್ಸಲ್ಲಿ ಮುಂದಿನ ವಾರಗಳಲ್ಲಿ ನೋಡಲಿಕ್ಕೆ ಸಿಗ್ಬೋದು. ಅದೇ ರೀತಿಯಾಗಿ ಕ್ವಿಕ್ಕಾಗಿ ಒಂದು ಸ್ಟಾಕ್ಸ್ಗಳ ಬಗ್ಗೆ ಮಾತಾಡ್ತಾ ಹೋಗೋಣ. ಸುಮಾರು ಇದು ಉಳಿದ್ಬಿಟ್ಟಿತ್ತಲ್ವ, ಬ್ಯಾಕ್ಲಾಗ್ ಉಳಿದ್ಬಿಟ್ಟಿದೆ. ಏಂಜಲ್ ಒನ್ ಬಗ್ಗೆ ಹೇಳಿ ಅಂತ ಹೇಳಿದ್ದಾರೆ ಸರ್. ಏಂಜಲ್ ಒನ್ನ ನಮ್ಮ ಚಾನಲಲ್ಲಿ ಈಗ ಒಂದು 2 ವಾರದ ಹಿಂದೆಯಿಂದನೂ ಮಾತಾಡಿದ್ವಿ. 2,000 ಲೆವೆಲ್ ಒಳ್ಳೆ ಲೆವೆಲ್ ಅಕ್ಯುಪೇಟ್ ಮಾಡ್ಕೊಳಕ್ಕೆ ಅಂತ. ಈ ವರ್ಷ ನೋಡಿ ಸ್ವಲ್ಪ ಫಂಡಮೆಂಟಲಿ ಚೆಕ್ ಮಾಡಿದ್ದೀನಿ, ಸುಮಾರು ಜನ ಕೇಳಿದ್ರಿಂದ ಸ್ವಲ್ಪ ಇದು ಜಾಸ್ತಿ ಮಾಡಿಬಿಟ್ಟಿದ್ದಾರೆ, ಸ್ಪೆಂಡಿಂಗ್ ಜಾಸ್ತಿ ಮಾಡಿಬಿಟ್ಟಿದ್ದಾರೆ. ಅಡ್ವರ್ಟೈಸ್ಮೆಂಟು ಅದೆಲ್ಲ ಅಷ್ಟು ಬರ್ತಿರಲಿಲ್ಲ ಮೊದಲು, ಸ್ವಲ್ಪ ಸ್ಪೆಂಡಿಂಗ್ ಜಾಸ್ತಿ ಆಗಿದೆ, ಹಾಗಾಗಿ ಬಾರೋಯಿಂಗ್ಸ್ ಜಾಸ್ತಿ ಆಗಿದೆ. ಅದನ್ನು ಬಿಟ್ಟರೆ ಬೇರೆ ಏನು ನೆಗೆಟಿವ್ ಅಂತ ಕಾಣಿಸ್ತಾ ಇಲ್ಲ ನನಗೆ. ಪ್ರಮೋಟರ್ಗಳು ಸ್ವಲ್ಪ ಆಚೆ ಹೋಗಿದ್ದಾರೆ, ಬಟ್ ಇಟ್ಸ್ ಓಕೆ. ಪ್ರಾಫಿಟಬಿಲಿಟಿ ಚೆನ್ನಾಗಿದೆ, ಫ್ಯೂಚರ್ ಪ್ರಾಸ್ಪೆಕ್ಟ್ ಚೆನ್ನಾಗಿದೆ. ಸೊ ಒಂದಿಷ್ಟು ಬ್ರೋಕರೇಜ್ ಆಗ್ಬೋದು, ಅದಕ್ಕೆ ಇದಕ್ಕೆ ಏನು ಬೇಕಾದ್ರೂ ಆಗ್ಬೋದು. ಬಟ್ ಇದು ಒಂದು ವ್ಯಾಲ್ಯೂ ಲೆವೆಲಲ್ಲಿ ಕೂರ್ತಾ ಇದೆ ನನಗೆ. ಒಳ್ಳೆ ಪ್ರಾಫಿಟ್ ಮಾಡ್ತಾ ಇರೋಂಥ ಕಂಪನಿ, ಒಳ್ಳೆ ವ್ಯಾಲ್ಯೂಷನ್ ಸಿಗ್ತಿರೋಂಥ ಕಂಪನಿ. ಖಂಡಿತವಾಗ್ಲೂ 2,000 ಲೆವೆಲಲ್ಲಿ ಒಳ್ಳೆ ವಾಲ್ಯೂಮಲ್ಲಿ ಕೂಡ ಆಗ್ತಾ ಇದೆ. ಇಲ್ಲಿ ಬೈಯಿಂಗ್ ಬೇಕಾಗಿರ್ಬೋದು, ಸೆಲ್ಲಿಂಗ್ ಬೇಕಾಗಿರ್ಬೋದು. ಬಟ್ 2,000 ಲೆವೆಲಲ್ಲಿ ಅಕ್ಯುಮುಲೇಟ್ ಮಾಡ್ಕೊಳಕ್ಕೆ ಯಾವುದೇ ರೀತಿ ಅಂತ ತೊಂದರೆ ಇಲ್ಲ. ಇವಾಗ ಏನು ಲೆವೆಲ್ ಇದೆ ಇದು ಗುಡ್ ಲೆವೆಲ್. ಹೇಗೆ ನಾನೊಬ್ಬ ಸೆಬಿ ರಿಜಿಸ್ಟರ್ಡ್ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಅಲ್ಲ. ಯಾವುದೇ ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡೋಕ್ಕಿಂತ ಮುಂಚೆ, ಟ್ರೇಡ್ ಮಾಡೋಕ್ಕೆ ಮುಂಚೆ ನಿಮ್ಮ ಅನಾಲಿಸಿಸ್ನ ನೀವು ಮಾಡಲೇಬೇಕು. ಇದು ಕೇವಲ ಒಂದು ಎಜುಕೇಷನಲ್ ಪರ್ಪಸ್ಗೆ ನಿಮ್ಮ ಅನಾಲಿಸಿಸ್ ಮಾಡೋಕ್ಕಾಗಿರುತ್ತೆ. ಯಾವತ್ತೂ ಬೈ ರೆಕಮೆಂಡೇಷನ್ ಅಂತ ತೊಗೊಳಕ್ಕೆ ಹೋಗಬೇಡಿ. ಅದೇ ರೀತಿಯಾಗಿ ಸಕುಮಾ ಎಕ್ಸ್ಪರ್ಟ್ಸ್ ಅಂತ ಒಳ್ಳೆ ಕಂಪ್ನಿ ಅಲ್ಲ. ಅಯ್ಯೋ ನಾನು ಇದನ್ನು ನೋಡೇ ಇರಲಿಲ್ಲ, ಏನಾಗೋಗಿದೆ ಇಲ್ಲಿ 32 ಇದ್ದಿದ್ದಂಥ ಸ್ಟಾಕು 7 ರೂಪಾಯಿಗೆ ಬಂದುಬಿಟ್ಟಿದೆಯಾ ಸರ್? ನಾನು ನಿಜವಾಗ್ಲೂ ಇವಾಗಲೇ ನೋಡಿದ್ದು. ಈ ಟ್ರೆಂಡ್ ಲೈನ್ ಹಾಕ್ಬಿಟ್ಟಿಟ್ಟೆ ನಿಮಗೆ ಎಕ್ಸ್ಪ್ಲೇನ್ ಮಾಡೋಣ ಅಂತ. ಬಟ್ ಇಲ್ಲಿದೆ ಅಂತ ಅಂದ್ಕೊಂಡೆ ನಾನು, ಇಲ್ಲಿರೋದು ನಾನು ನೋಡೇ ಇಲ್ಲ. ಓ ಮೈ ಗುಡ್ನೆಸ್. ನೋಡಿ ಈ ರೀತಿ ಎಲ್ಲ ಆಗೋಗ್ಬಿಡ್ತು ಅಂತಂದರೆ ಏನು ಸ್ಟಾಕ್ ಸ್ಪ್ಲಿಟ್ ಆಗಿದೆ ಅನ್ಸುತ್ತೆ. ಓಕೆ 1:5 ಸ್ಟಾಕ್ ಸ್ಪ್ಲಿಟ್ ಆಗಿದೆ. ಬಟ್ ಶಾಕ್ ಆಗೋಗ್ಬಿಟ್ಟು ಏನು ಹಿಂಗಾಗ್ಬಿಡ್ತು ಅಂತ. ಸೊ 1:5 ಸ್ಟಾಕ್ ಸ್ಪ್ಲಿಟ್ ಆಗಿದೆ ಅಂದರೆ 36 ರೂಪಾಯಿ ಇದ್ದು 7 ರೂಪಾಯಿ 77 ಪೈಸೆ. ಬಟ್ ಸ್ಟಿಲ್ ಓಕೆ, 7 ರೂಪಾಯಿ 77 ಪೈಸೆಗೆ ಸಿಗ್ತಾರೆ ಅಂತ ನಿಮ್ಗೆ ಅನ್ಸ್ಬೋದು. ಬಟ್ ಇದನ್ನು ಹೊರತುಪಡಿಸಿ ಇದನ್ನು ಬಿಟ್ಬಿಟ್ಟು ನೋಡೋಣ, ಯಾಕಂದರೆ ಇದು ಚಾರ್ಟ್ ಅಡ್ಜಸ್ಟ್ ಆಗಿರಲ್ಲ. ಸೊ ಫಂಡಮೆಂಟಲಿ ನಾಟ್ ಎ ಗುಡ್ ಕಂಪನಿ, ವ್ಯಾಲ್ಯೂಯೇಷನ್ ಹೈ ಇದೆ. ಹಾಗಾಗಿ ದಯವಿಟ್ಟು ಅಕ್ಯುಪೇಟ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಸೊ ನಾನು ಇದನ್ನು ನೋಡ್ಬಿಟ್ಟು ಹೇಳೋದಾಗಿದ್ದರೆ ಇಲ್ಲೊಂದು ಸಪೋರ್ಟ್ ತೊಗೊಂಡು ಬರ್ತಾ ಇದೆ, ಇಲ್ಲೊಂದು ರಿವರ್ಸಲ್ ಪ್ಯಾಟರ್ನ್ ಥರ ಆಗ್ತಾ ಇದೆ, ಇಲ್ಲಿಂದ ಸೆಲ್ಲಿಂಗ್ ಬರ್ಬೋದು ಅಂತಲೇ ಹೇಳೋಣ ಅಂತ ಅಂದ್ಕೊಂಡಿದ್ದೆ. ಯಾಕಂದರೆ ನೋಡಿ ಇಲ್ಲೊಂದು ದೊಡ್ಡ ವಾಲ್ಯೂಮ್ ಆಗಿದೆ. ವಾಲ್ಯೂಮ್ ಆದ ದಿನದಿಂದ ಕೆಳಗಡೆ ಬರ್ತಾನೆ ಇತ್ತು. ಈಗ 7 ರೂಪಾಯಿಗಂತೂ ಬಂದುಬಿಟ್ಟಿದೆ. ಸೊ ಬೇಡ ಸರ್, ಬೆಟರ್ ಟು ಅವಾಯ್ಡ್ ಅಂತಲೇ ಹೇಳ್ತೀನಿ. ಸೊ ಇಂಥ ಕಂಪ್ನಿಗಿಂತ ಬೇರೆ ಕಂಪ್ನಿನ ನಾವು ನೋಡ್ಕೋಬೋದು. ಅಗ್ರಿಕಲ್ಚರಲ್ ಕಮಾಡಿಟೀಸ್ನ ಎಕ್ಸ್ಪೋರ್ಟ್ ಮಾಡೋಂಥ ಕಂಪ್ನಿ ಒಂದು ಒಳ್ಳೆ ರಿಕವರಿ ಕೊಟ್ಟಿತ್ತು, ವಾಪಸ್ ಇವಾಗ ಕೆಳಗಡೆ ಬರ್ತಾ ಇದೆ. ಬಟ್ ನನಗೇನೋ ಫಂಡಮೆಂಟಲಿ ತುಂಬ ಒಳ್ಳೆ ಕಂಪ್ನಿ ಅಂತ ಅನ್ನಿಸ್ಲಿಲ್ಲ. ಮತ್ತು ಎಲ್ಲರೂ ಚುಕ್ಕಿ ಆಟ ಎಲ್ಲ ಇಟ್ಟಿದೆ. ಈಗ ಸ್ವಲ್ಪ ಸ್ಟೆಬಿಲಿಟಿ ಆಗಿತ್ತು, ಈಗ ಏನು ಸ್ಪ್ಲಿಟ್ ಆಗಿದೆ. 2 ಸಲ ಸ್ಪ್ಲಿಟ್ ಮಾಡಿದ್ದಾರೆ. ಏನೇನಾಗೋಗಿದೆ ಇಲ್ಲಿ 1003/1000 ಸ್ಪ್ಲಿಟ್ ಆಗಿದೆ. ಇಲ್ಲೇನೋ 5:1 ಸ್ಪ್ಲಿಟ್ ಆಗಿದೆ. ಭರ್ಜರಿ ಇದೆ ಇದು. ಚೆನ್ನಾಗಿದೆ ಅನಿಸುತ್ತೆ, ನೋಡಬೇಕು ಏನಾಗಿತ್ತು ಅಂತ. ಬಟ್ ನಾಟ್ ರೆಕಮೆಂಡೆಡ್. ಅದೇ ರೀತಿಯಾಗಿ ಸಂಘವಿ ಮೂವರ್ಸ್ ಬಗ್ಗೆ ಹೇಳಿ ಅಂತ ಹೇಳಿದ್ರಿ ಸರ್. ಸಂಘವಿ ಮೂವರ್ಸು ಇದನ್ನ ಏನು ಕ್ರೇನು ಈ ಬಿಸ್ನೆಸ್ನೆಲ್ಲ ರೆಂಟಿಗೆ ಕೊಡ್ತಾರೆ. ಒಳ್ಳೆ ಕಂಪ್ನಿ, ಫಂಡಮೆಂಟಲಿ ಒಳ್ಳೆ ಕಂಪ್ನಿ, ಒಳ್ಳೆ ಲಾಭ ಮಾಡ್ತಾ ಇದ್ದಾರೆ. ಸ್ವಲ್ಪ ಹೈ ವ್ಯಾಲ್ಯೂಷನ್ ಇತ್ತು, ಒಳ್ಳೆ ಲೆವೆಲಿಗೂ ಕೂಡ ಬಂದಿದೆ. ಇವಾಗ 800 ಲೆವೆಲಿಗೆ ಬಂದಿದೆ. ಸೊ ನನಗೇನೋ ಈ ಲೆವೆಲ್ ಸಪೋರ್ಟ್ ಮಾಡಬೇಕು ಅಂತ ಅನಿಸ್ತಾ ಇದೆ. ಒಳ್ಳೆ ವಾಲ್ಯೂಮ್ ಕೂಡ ಆಗಿದೆ. ನೋಡಿ ವಾಲ್ಯೂಮ್ ಸೆಲ್ಲಿಂಗ್ ಆಗಿದ್ರೆ ಅದು ಸೆಲ್ಲಿಂಗ್ ಅಂತ ಅನ್ಕೋಬೋದು. ಬಟ್ 800 ಲೆವೆಲ್ ರೆಸ್ಪೆಕ್ಟ್ ಮಾಡಬೇಕು. 800 ವೀಕ್ ಆಗ್ತಿದೆ ಅಂತಂದರೆ ಮತ್ತೆ ವೀಕ್ ಆಗಿದೆ ಅಂತ ಅನ್ಕೊಂತ ಹೋಗ್ಬೋದು ನಾವು. ಬಟ್ 800 ರೆಸ್ಪೆಕ್ಟ್ ಮಾಡುತ್ತೆ ಅಂತ ನನಗೆ ಅನಿಸ್ತಿದೆ. ಸೊ ಲಾಂಗ್ ಟರ್ಮಲ್ಲಿ ಅಕ್ಯುಮುಲೇಟ್ ಮಾಡ್ಕೋಬೇಕು ಅಂತಂದರೆ ನೀವು ಈ ಲೆವೆಲ್ನ ಕನ್ಸಿಡರ್ ಮಾಡ್ಬೋದು. ಫಂಡಮೆಂಟಲಿ ಗುಡ್ ಕಂಪನಿ, ಚೆಕ್ ಮಾಡಿದ್ದೀನಿ. ಅದೇ ರೀತಿಯಾಗಿ ಬಿ ಎಸ್ ಸಿನಲ್ಲಿ ಮೊನ್ನೆ ರಿಸಲ್ಟ್ ಬಂತು. NSE BSE 2 ರಿಸಲ್ಟ್ ಬಂತು. ಸರಿಯಾಗಿ ರಿಸಲ್ಟ್ ಬರ್ತಾ ಇದೆ. ಯಾಕೆಂದರೆ ಚೆನ್ನಾಗಿ ಪ್ರಾಫಿಟ್ ಮಾಡ್ತಾ ಇದ್ದಾರೆ, ಅಷ್ಟು ಜನ ಇದ್ದಾರೆ. ಡಿಮ್ಯಾಟ್ ಅಕೌಂಟು, ಟ್ರೇಡಿಂಗ್ ಅಕೌಂಟ್ ಇರೋರು ಯಾಕೆ ಲಾಭ ಮಾಡಲ್ಲ ಹೇಳಿ. ಬಟ್ ವ್ಯಾಲ್ಯೂಯೇಷನ್ ವೈಸ್ ಕಾಸ್ಟ್ಲಿ ವ್ಯಾಲ್ಯೂಯೇಷನ್ ಅಂತ ಅನಿಸುತ್ತೆ ನನಗೆ. ಸೊ 2,000 ಲೆವೆಲ್ ಬರೋ ತನಕ ನಾನಂತೂ BSEನಲ್ಲಿ ಏನು ಆ್ಯಕ್ಷನ್ ತೊಗೊಳಕ್ಕೋಗಲ್ಲ. NSE IPO ಬರುತ್ತೆ ಅಂತ ಹೇಳಿ ವರ್ಷಗಟ್ಟಲೆ ಆಯ್ತು, ಯಾವಾಗ ಬರುತ್ತೆ ಗೊತ್ತಿಲ್ಲ, ನೋಡೋಣ. ಬಟ್ ಈ ವ್ಯಾಲ್ಯೂಷನಲ್ಲಿ ನಾಟ್ ರೆಕಮೆಂಡೆಡ್. ಮೇಲ್ಗಡೆ ಹೋಗ್ಬೋದು, ಇಲ್ಲ ಅಂತ ಹೇಳಲ್ಲ, ಬಟ್ ನಾಟ್ ರೆಕಮೆಂಡೆಡ್. 2,000, 2,200, 2,000 ಈ ಲೆವೆಲ್ಗೆ ಬಂತು ಅಂದರೆ ಆಗ ಯೋಚನೆ ಮಾಡೋಣ BSEನಲ್ಲಿ ಅಕ್ಯುಮುಲೇಟ್ ಮಾಡ್ಕೊಳ್ಳೋದ್ರ ಬಗ್ಗೆ. ಅದೇ ರೀತಿಯಾಗಿ ಸೋಲಾರ್ ಇಂಡಸ್ಟ್ರೀಸ್ ಅಂದರೆ ಸೋಲಾರ್ ಕಂಪ್ನಿ ಅನ್ಕೊಂತೀವಿ, ಅಲ್ಲ. ಸೋಲಾರ್ ಇಂಡಸ್ಟ್ರೀಸು ಇವ್ರದ್ದು ಒಂದು ನೀಶೆ ಬಿಸ್ನೆಸ್ ಇತ್ತು. ನಾನು ನೋಡಿದೆ, ಈ ಎಕ್ಸ್ಪ್ಲೋಸಿವ್ಸ್ ಎಲ್ಲ ಕೊಡ್ತಾರಲ್ಲ, ಮೈನಿಂಗಲ್ಲೆಲ್ಲ ಎಕ್ಸ್ಪ್ಲೋಸಿವ್ ಮಾಡ್ತಾರಲ್ಲ, ಅದಕ್ಕೆಲ್ಲ ಬೇಕಾಗಿರೋ ಮೆಟೀರಿಯಲ್ ಒದಗಿಸೋಂಥ ಕಂಪ್ನಿ. ಸೂಪರ್ ಡೂಪರ್ ಹೆವಿ ವ್ಯಾಲ್ಯೂಷನಲ್ಲಿ ನಡೀತಾ ಇದೆ ಸರ್. ದಯವಿಟ್ಟು ಯಾರು ಈ ಲೆವೆಲಲ್ಲಿ ಯೋಚನೆ ಮಾಡೋಕ್ಕೆ ಹೋಗ್ಬಿಡಿ. ಸೀದಾ ನನ್ನ ಪ್ರಕಾರ ಇದು ಒಂದು 7,500, 8,000 ಲೆವೆಲಿಗೆ ಬಂದರೂ ಆಶ್ಚರ್ಯ ಇಲ್ಲ. ಕಂಪ್ನಿ ಆಗಲೂ ಕೂಡ ಹೈ ವ್ಯಾಲ್ಯೂಷನ್ನೇ. ಬಟ್ ಆ ಥರ ಬಂತು ಅಂತಲೇ ನೋಡ್ತಾ ಹೋಗೋಣ. ಸೊ 10,000 ಲೆವೆಲ್ನ ಏನಾದರೂ ಇದು ಬ್ರೇಕ್ ಆಯಿತು ಅಂತಂದರೆ ದಬ ಅಂತ ಕೆಳಗಡೆ ಬರುವಂಥ ಸಾಧ್ಯತೆ ಇದೆ. 9,000, 8,000 ಈ ಲೆವೆಲ್ಗಳನ್ನು ನೋಡೋದಕ್ಕೆ ಅದು ಸಿಕ್ಕೋದ್ರೂ ಆಶ್ಚರ್ಯ ಇಲ್ಲ. ತುಂಬ ಹೈ ವ್ಯಾಲ್ಯೂಷನ್ ನಡೀತಾ ಇದೆ, ದಯವಿಟ್ಟು ದೂರ ಇರಿ. ಅದೇ ರೀತಿಯಾಗಿ HAL ಒಳ್ಳೆ ಕಂಪ್ನಿ, ಎಕ್ಸ್ಪೋರ್ಟ್ಗಳು ಜಾಸ್ತಿ ಆಗಬೇಕು ಅಂತ ಗೋಲ್ ಇದೆ ಗೌರ್ಮೆಂಟು, ಎಲ್ಲ ಸರಿ. ಬಟ್ ಕೈಗೆ ಸಿಗಲಿಲ್ಲ ಸರ್ ನಮಗೆ ಇದು ಸ್ಟಾಕು. ಮಧ್ಯದಲ್ಲಿ ಒಂದು ಸ್ವಲ್ಪ ದಿನ ಒಂದೇ ಕಡೆ ಉಳ್ಕೊಂಡಿತ್ತು. ಶಿವ ಸರ್ ಸುಮಾರು ಸಲ ಕಮೆಂಟ್ ಮಾಡಿದ್ರು, ಇಲ್ಲಿ ಆ ಝೋನಲ್ಲಿ ನಾವು ಅಕ್ಯುಮುಲೇಟ್ ಮಾಡ್ಕೊಂಡಿಲ್ಲ, ಆಮೇಲೆ ಅದು ಕೈಗೆ ಸಿಗಲೇ ಇಲ್ಲ ಬಿಡಿ. ಆ ಲೆವೆಲ್ ಯಾರಾದರೂ ಅಕ್ಯುಮುಲೇಟ್ ಮಾಡಿ ಇಟ್ಕೊಂಡಿದ್ದಾರೆ ಅಂದರೆ ದಯವಿಟ್ಟು ಕೊಡೋಕ್ಕೆ ಹೋಗ್ಬಿಡಿ. 2,000
ಲೆವೆಲಲ್ಲಿ ನೋಡಿ ಸುಮಾರು ದಿನ ಆಪರ್ಚುನಿಟಿ ಕೊಟ್ಟಿತ್ತು, ವಿ ಮಿಸ್ಡ್ ಇಟ್, ದಟ್ಸ್ ಓಕೆ. ಅದಾದಮೇಲೆ ಒಂದೇ ರ್ಯಾಲಿ ಆಗೋಗಿದೆ, ಒಂದೇ ಸೈಡು ಏನೂ ಮೂವ್ಮೆಂಟ್ ಆಗಿಲ್ಲ. ಸೊ 4,000 ಅಥವಾ ಅದಕ್ಕಿಂತ ಕೆಳಗಡೆ ಲೆವೆಲ್ ಬರೋ ತನಕ ಈ ಸ್ಟಾಕಿಂದ ದೂರನೇ ಇರೋಣ. ಬಟ್ ಫ್ಯೂಚರ್ ಪ್ರಾಸ್ಪೆಕ್ಟ್ ಚೆನ್ನಾಗಿದೆ, ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ, ಎಲ್ಲದೂ ಸರಿ. ಬಟ್ ಈಗ ಬೇಡ, ಈ ವ್ಯಾಲ್ಯೂಷನಲ್ಲಿ ಬೇಡ. 4,000 ಲೆವೆಲ್ಗೆ ಬಂತು ಅಂದರೆ ಅವಾಗ ನೋಡ್ತಾ ಹೋಗೋಣಂತೆ. ಅದೇ ರೀತಿ ಇಂಡಿಯಾ ಹೋಟೆಲ್ಸ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗಿದೆ. ಹೋಟೆಲ್ ಬಿಸ್ನೆಸ್ಸಲ್ಲಿ ತುಂಬ ಏನು ಫಂಡಮೆಂಟಲಿ ಒಳ್ಳೆ ಕಂಪನಿ ಅಂತಲ್ಲ, ಓಕೆ ಕಂಪನಿ. ಇಲ್ಲಿ ನೀವು ನೋಡೋದಾದರೆ ಇಲ್ಲಿ ಒಂದು ದೊಡ್ಡ ವಾಲ್ಯೂಮ್ ಆಗಿತ್ತು, ಆ ವಾಲ್ಯೂಮಿಂದ ಮೇಲ್ಗಡೆ ಹೋಗಿದೆ ಅಂತ ಅನ್ಸಿರ್ಬೋದು ನಿಮಗೆ. FIಗಳು ಸ್ವಲ್ಪ ಜಾಸ್ತಿ ಮಾಡ್ಕೊಂಡಿರ್ಬೋದು ಜೂನಲ್ಲಿ, ಬಟ್ ಈಗ ನಾಟ್ ರೆಕಮೆಂಡೆಡ್. ತುಂಬ ಹೈ ವ್ಯಾಲ್ಯೂಷನ್ ಇದೆ ಹೋಟೆಲ್ ಬಿಸ್ನೆಸ್ಸಲ್ಲಿ. 525 ಈ ಲೆವೆಲ್ಗೆ ಬಂತು ಅಂತ ನೋಡ್ತಾ ಹೋಗೋಣ. ಅಲ್ಲಿ ತನಕ ನಾಟ್ ರೆಕಮೆಂಡೆಡ್. ಆಲ್ರೆಡಿ ಆ್ಯಡ್ ಮಾಡ್ಕೊಂಡಿದ್ದೀರಾ ಅಂತಂದರೆ ಎಕ್ಸಿಟ್ ಮಾಡೋದ್ರ ಬಗ್ಗೆಯೂ ಯೋಚನೆ ಮಾಡ್ಬೋದು, ಕನ್ಸಿಡರಿಂಗ್ ಇಲ್ಲಿ ಒಂದು FIಗಳ ಆಕ್ಟಿವಿಟಿ ಆಗಿದೆ ಅಂತ ಬಂದಿತ್ತು ಜೂನಲ್ಲಿ. ಇದೇ ಕ್ಯಾಂಡಲ್ ಅಂತ ಗೊತ್ತಿಲ್ಲ ನೋಡಿ, ಇದು ಜುಲೈಗೆ ಬಂದಿರೋದು. ಸೊ ಜೂನಲ್ಲಿ ಅವ್ರು ಆ್ಯಡ್ ಮಾಡ್ಕೊಂಡಿದ್ದಾರೆ ಅಂತ ಬಂದಿತ್ತು, ಜುಲೈಲಿ ಇದು ಎಕ್ಸಿಟ್ ಬೇಕಾದ್ರೆ ಮಾಡಿರ್ಬೋದು. ಸೊ ಇಲ್ಲಿ ನೋಡ್ತಾ ಹೋಗೋದಾದರೆ ಒಂದು ಲೋಯರ್ ಹೈ ಲೋಯರ್ ಲೋ ಪ್ಯಾಟರ್ನ ಮಾಡೋ ಥರ ಕಾಣಿಸ್ತಾ ಇದೆ. ಆ ರೀತಿ ಆಯಿತು ಅಂದರೆ 525 ಲೆವೆಲ್ಗೆ ಬರಬೇಕು. ಅಲ್ಲಿಗೆ ಬಂದ್ರೂ ಸ್ವಲ್ಪ ವ್ಯಾಲ್ಯೂಯೇಷನ್ ವೈಸ್ ಕಾಸ್ಟ್ಲಿ ಕಂಪ್ನಿ ಅಂತ ಅನಿಸ್ತು ನನಗೆ. ಹೋಟೆಲ್ ಬಿಸ್ನೆಸ್ ಸ್ವಲ್ಪ ಕಷ್ಟ, ಎಲ್ಲ ಟೈಮಲ್ಲೂ ಏನು ಪರ್ಫಾರ್ಮೆನ್ಸ್ ಆಗ್ತಾ ಇರಲ್ಲ ಇರೋದು. ನೀವು ಹಿಸ್ಟಾರಿಕಲಿ ನೋಡ್ತಾ ಬರೋದಾದ್ರೆ ತುಂಬ ಸಿಕ್ಲಿಕಲ್ ಬಿಸ್ನೆಸ್ ಇದೆ ನೋಡಿ. ಮಂತ್ಲಿ ಕ್ಯಾಂಡಲ್ ಡೈಲಿ ಕ್ಯಾಂಡಲ್ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಈಗ ಕೋವಿಡ್ ಆದಮೇಲಂತೂ ತುಂಬ ಇಂಪ್ಯಾಕ್ಟ್ ಆಗಿತ್ತು, ಅದಾದಮೇಲೆ ಫುಲ್ಲು ರಿಕವರಿ ಆಯಿತು. ಸೊ ಬಟ್ ಸ್ಟಿಲ್ ಆನ್ ಅ ಲಾಂಗ್ ರನ್ ಹೋಟೆಲ್ ಬಿಸ್ನೆಸ್ ತುಂಬ ಕಷ್ಟ. ಇನ್ನು ನೋಡಿ 2000ದಿಂದ 2004 ತನಕ ಅದೇ ಲೆವೆಲಲ್ಲಿತ್ತು, ಆಮೇಲೆ ಮತ್ತೆ ಮೇಲ್ಗಡೆ ಹೋಯಿತು, ಮತ್ತೆ ಅದೇ ಲೆವೆಲಿಗೆ ಬಂತು ನೋಡಿ. ಈ ಥರ ತುಂಬ ಸಿಕ್ಲಿಕಲ್ ಬಿಸ್ನೆಸ್ಸು ಕಷ್ಟ. ಈಗಲೇ ಮೂಮೆಂಟ್ ಕೊಡ್ತಿರೋದು 21-22ರಿಂದನೇ ಇಷ್ಟು ಮೇಲ್ಗಡೆ ಹೋಗಿರೋಂಥದ್ದು. ಖಂಡಿತ ಹೈ ವ್ಯಾಲ್ಯೂಷನ್ಲಿದೆ. 525 ಇಂಥ ಕೆಳಗಡೆ ಬಂದ ಮೇಲೆ ನೋಡೋಣ. 525 ಲೆವೆಲೂ ಕಾಸ್ಟ್ಲಿನೇ ವ್ಯಾಲ್ಯೂಷನ್ ಆಯಿತು ನೋಡಿ. ಹೆಂಗೆ ಒಂದು ವರ್ಡ್ ರ್ಯಾಲಿ ಹೋಗಿದೆ ನೋಡಿ, ಫುಲ್ಲು 2020ರಿಂದ ಫುಲ್ಲು ಒಂದು ವರ್ಡ್ ಮೇಲ್ಗಡೆ ಹೋಗಿದೆ. ಸೊ ನಾಟ್ ರೆಕಮೆಂಡೆಡ್. ಇವತ್ತು ಟ್ರೆಂಡ್ ಬಗ್ಗೆ ಮಾತಾಡಬೇಕಾಯ್ತು ನೋಡಿ. ಟ್ರೆಂಟಲ್ಲಿ ಇವತ್ತು ಎಂಥ ಮೂಮೆಂಟ್ ಆಗಿದೆ ಅಂದರೆ, ಅಪ್ಪರ್ ಸರ್ಕ್ಯೂಟ್ ಹಿಟ್ಟಾಗಿ ಮತ್ತೆ ಇನ್ನೊಂದು ಸರ್ಕ್ಯೂಟ್ ಓಪನಿಂಗ್ ಮಾಡಿ ಎಲ್ಲ ಆಗೋಯ್ತು. ಸುಮ್ಮನೆ ಏನಕ್ಕೋ ನೀರು ಕುಡಿಯೋಕ್ಕೆ ಅಂತ ಹಿಂಗೇನೋ ನೋಡಿದೆ. 20-25 ಸೆಕೆಂಡ್ಸಲ್ಲಿ ಒಂದು ಟ್ರೇಡ್ ಇವತ್ತು 40 ಪಾಯಿಂಟಿಂದು. ಏಕೆಂದರೆ ನೋಡಿ, ಈ ಝೋನಲ್ಲಿ ಇತ್ತು 5,700, ಈ ಝೋನಲ್ಲಿ ಏನೋ ಬರ್ತಾಯಿತ್ತು, ವಾಪಸ್ ಟೆಸ್ಟ್ ಆಗ್ತಾಯಿತ್ತು. ಇಲ್ಲಿ ಡನ್ ಅಂತ ಕ್ಯಾಂಡಲ್ ಹೋಗ್ತಾಯಿತ್ತು ಆಯಿತಾ. ಹಿಂಗೆ ತಗೊಂಡು ಹಿಂಗೆ ಎಕ್ಸಿಟ್ ಆಗೋಷ್ಟೊತ್ತಿಗೆ ಎಕ್ಸಿಟ್ ಆಗಿಬಿಟ್ಟು, ಆದರೆ ಅದಾದಮೇಲೆ ಎಲ್ಲೆಲ್ಲಿಗೂ ಹೋಯ್ತು, ಅದು 6,000 ಲೆವೆಲೆಲ್ಲ ದಾಟೋಯ್ತು ಬಿಡಿ. ಬಟ್ ಹೇಳಿದ್ದು ನಿಮಗೆ ಯಾಕೆ ಈ ಥರ ಬಂದಿದೆ ಅಂದರೆ, ಜುಡಿಯೋ ವೆಸ್ಟ್ ಸೈಡು ನೋಡಿ, ಒಳ್ಳೆ ಬಟ್ಟೆ, ಸುಮಾರು ಬಟ್ಟೆ ನಾನು ಹಾಕ್ತೀನಿ ಜುಡಿಯೋ ವೆಸ್ಟ್ ಸೈಡಿಂದು. ಜುಡಿಯೋ ಮನೆಗೆ ಹಾಕೋಕ್ಕೆ ಆರಾಮಾಗಿರುತ್ತೆ, ವೆಸ್ಟ್ ಸೈಡು ಹೊರಗಡೆ ಹಾಕೋಕ್ಕೆ ಚೆನ್ನಾಗಿರುತ್ತೆ. 2 ಕ್ಲಾಸ್ ಅವರೇ ಮಾಡಿಬಿಟ್ಟಿದ್ದಾರೆ. 2 ಟಾಟಾ ಸಬ್ಸಿಡರಿ ಬ್ರ್ಯಾಂಡು ಜುಡಿಯೋ, ಗೊತ್ತಿರಬೇಕು ನಿಮಗೆ. ಸೇಲ್ ಗೀಲ್ ಅಂತ ಆದರೆ ನೋಡಬೇಕು ಯಾವ ಪಾರ್ಟಿ ಜನ ಇರ್ತಾರೆ ಅಂತಂದರೆ ಸಿಕ್ಕಾಪಟ್ಟಿ ಸೇಲ್ ಮಾಡ್ತಾಯಿದ್ದಾರೆ. ಒಂದು 500ಕ್ಕಿಂತಲೂ ಜಾಸ್ತಿ ಸ್ಟೋರ್ ಓಪನ್ ಮಾಡ್ತಾಯಿದ್ದಾರೆ. ಫ್ಯೂಚರ್ ಪ್ರಾಸ್ಪೆಕ್ಟ್ ತುಂಬ ಚೆನ್ನಾಗಿದೆ ಕಂಪ್ನಿದು, ಸಕ್ಕತ್ತಾಗಿ ಜನ ಹೋಗಿ ತೊಗೊತಾರೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ಕಂಪ್ನಿ ಸಿಕ್ಕಾಬಿಟ್ಟು ಹೈ ವ್ಯಾಲ್ಯೂಷನಲ್ಲಿ ನಡೀತಾ ಇದೆ ಇವತ್ತು. ನೀವು ಹೇಳ್ಬಿಟ್ಟು ನನಗೂ ಒಂದು ಎಕ್ಸಿಕ್ಯೂಟ್ ಮಾಡಿಸ್ಬಿಟ್ಟಿದ್ದೀರಾ, ಒಂದು ಆಗಸ್ಟ್ ಪೊಸಿಷನ್ ತೊಗೊಂಡ್ಬಿಟ್ಟಿದ್ದೀನಿ ನಾನು ಸೆಲ್ಲಿಂಗು. ಸೊ ನೋಡ್ತಾ ಹೋಗೋಣ ಯಾವ ರೀತಿ ಆಗ್ತಾ ಹೋಗುತ್ತೆ ಅಂತ. ಯಾಕೆಂದರೆ ಈಗ ನೋಡಿ, ಜಸ್ಟ್ ಜುಲೈಯಿಂದ ಅಲ್ವಾ, ಜುಲೈ 23ರಲ್ಲಿ 5,000 ಇದ್ದಿದ್ದಂಥ ಕಂಪನಿ ಈಗ ಜುಲೈ 23 ಕಳೆದು ಈಗ ಆಗಸ್ಟ್ 15 ದಿನದಲ್ಲಿ ನಮಗೇನಾಗಿದೆ, 1,400 ಪಾಯಿಂಟ್ಗಳು ಮೂವ್ಮೆಂಟ್ ಆಗಿಬಿಟ್ಟಿದೆ. ಇನ್ನೇನಾದರೂ ಮೂವ್ಮೆಂಟ್ ಆಗೋದು ಬಾಕಿ ಇರುತ್ತೆ ಅಂದರೆ, ಇಲ್ಲಿಂದ ನೋಡಿ ಜುಲೈ 31ರಿಂದ ಇಲ್ಲಿಂದ ಇಲ್ಲಿ ತನಕ 28% ಮೂವ್ಮೆಂಟ್ ಆಗಿದೆ ಸ್ಟಾಕಲ್ಲಿ. ಸೊ ಈಗ 6,500 ಅಥವಾ ಅದಕ್ಕಿಂತ ಮೇಲ್ಗಡೆ ಲೆವೆಲ್ಲು ಸೆಲ್ ಮಾಡಿದ್ರೆ ಒಳ್ಳೆ ಪ್ರಾಫಿಟ್ ಬರುತ್ತೆ ಅಂತ ಮಾತಾಡ್ತಾ ಇದ್ರು ಗ್ರೂಪಲ್ಲಿ. ಸೊ ಆಯಿತು ಅಂತ ಹೇಳ್ಬಿಟ್ಟು ನಾನು ಕೂಡ ಎಕ್ಸಿಕ್ಯೂಟ್ ಮಾಡಿದ್ದೀನಿ ಆ ಟ್ರೇಡ್ನ. ಬಟ್ ಯೂಶಲಿ ಇಂಟ್ರಾಡೇಗೆ ಇಟ್ಕೊಳ್ಳೋಂಥ ಸ್ಟಾಕು ನನ್ನ ಪೋರ್ಟ್ಫೋಲಿಯೋನಲ್ಲಿ ಇಲ್ಲ. ಬಟ್ ಇಂಟ್ರಾಡೇನಲ್ಲಿ ಒಳ್ಳೆ ಪ್ರಾಫಿಟ್ನ ಕೊಡುತ್ತೆ ಈ ಸ್ಟಾಕು, ಯಾಕಂದರೆ ತುಂಬ ಹೈ ಬೀಟಾ ಸ್ಟಾಕು. ಬಟ್ ಇವತ್ತು ಇವೆಂಟ್ ಡೇ ಆಗಿತ್ತು, ನನಗೆ ಗೊತ್ತಿರಲಿಲ್ಲ, ಹುಷಾರಾಗಿರಬೇಕಿತ್ತು. ಬಟ್ ಪುಣ್ಯಕ್ಕೆ ಪೊಸಿಷನ್ ಇರಲಿಲ್ಲ. ಏನಾದರೂ ನೀವು ರಾಂಗ್ ಡೈರೆಕ್ಷನಲ್ ಟ್ರೇಡಲ್ಲಿ ಇದ್ರಿ ಅಂದರೆ ಫುಲ್ ದಿವಾಳಿ ಮಾಡಿಬಿಡುತ್ತೆ. ಹಾಗಾಗಿ ಹೈ ಬೀಟಾ ಸ್ಟಾಕ್ಸು ಇಂಟ್ರಾಡೇಗೆ ಚೆನ್ನಾಗಿರುತ್ತೆ, ವೊಲಟಿಲಿಟಿ ಸಿಗುತ್ತೆ ಅಂತ ಇದ್ರೂ ಕೂಡ ನೀವು ತುಂಬ ಹುಷಾರಾಗಿರಬೇಕು. ಸ್ಟಾಪ್ ಲಾಸ್ಗಳನ್ನ ಇಟ್ಕೊಂಡು ಟ್ರೇಡ್ ಮಾಡಬೇಕು. ಬಿಗಿನಿಂಗ್ ಯಾರಾದರೂ ಮಾಡ್ತಾ ಇದ್ದೀರಾ, ಇಂಟ್ರಾಡೇ ಕ್ಯಾಶ್ ಮಾರ್ಕೆಟಲ್ಲಿ ಬರ್ತಾ ಇದ್ದಾರೆ ಅಂದರೆ ಇಂಥ ಸ್ಟಾಕಲ್ಲಿ ಬರೋಕ್ಕೆ ಹೋಗ್ಬಿಡಿ. ಬಟ್ ಆನ್ ಲಾಂಗ್ ರನ್ ನೀವು ಇದೊಂದು ಸ್ಟಾಕು, ಬಜಾಜ್ ಫೈನಾನ್ಸು, ಈಗ ಒಂದಿಷ್ಟು ಶಿಪ್ಪಿಂಗ್ ಕಂಪ್ನಿಗಳಿಗೆ ಬಂದಿದೆಯಲ್ಲ, ಇದೆಲ್ಲ ತುಂಬ ಹೈ ಬೀಟಾದಲ್ಲಿ ನಡೀತಾ ಇರುತ್ತೆ ಸಾಮಾನ್ಯವಾಗಿ. ಸೊ ಇಂಟ್ರಾಡೇಗೆ ನನಗೆ ಇಷ್ಟ ಆಗುವಂಥ ಸ್ಟಾಕ್ಗಳಿವೆಲ್ಲ, ಹಾಗಾಗಿ ಸ್ವಲ್ಪ ಜಾಸ್ತಿ ಫೋಕಸ್ ಇರುತ್ತೆ ಅಷ್ಟೇ. ಇದರ ಬಿಟ್ಟರೆ ನಾನು ಇನ್ವೆಸ್ಟ್ ಮಾಡಿಲ್ಲ. ಬಟ್ ಯಾರಾದರೂ ಇನ್ವೆಸ್ಟ್ ಮಾಡಿದ್ರೆ ಅಂದರೆ ಖಂಡಿತ ಒಳ್ಳೆ ಪ್ರಾಫಿಟ್ನ ಮಾಡ್ತಾ ಇದ್ದೀರಾ. ಎಲ್ಲಿಗೆ ಬಂದಿದೆ ಕಂಪನಿ, ಇಲ್ಲಿ ಮಧ್ಯದಲ್ಲಿ ಯಾವುದೋ ಒಂದು ಗ್ಯಾಪ್ ಇತ್ತು, ಅದು ಯಾವಾಗ ಫಿಲ್ ಮಾಡುತ್ತೆ ಅಂತ ಗೊತ್ತಿಲ್ಲ, ನೋಡ್ತಗೋಣ. ನಾನು ಕಾಯ್ತಾ ಇದ್ದೀನಿ ಯಾವಾಗ ಫಿಲ್ ಮಾಡುತ್ತೆ ಅಂತ, ಅಥವಾ ಗ್ಯಾಪ್ ಫಿಲ್ ಮಾಡ್ಕೊಂಡು ಹೋಗ್ಬಿಡ್ತಾ ಗೊತ್ತಿಲ್ಲ, ಎಲ್ಲೋಯ್ತೋ ನಾವು ಗ್ಯಾಪ್ ಇವಾಗ. ಬಟ್ ತುಂಬ ಚೆನ್ನಾಗಿ ಪ್ರಾಫಿಟ್ನ ಮಾಡ್ತಾ ಇದ್ದಾರೆ ಖಂಡಿತ, ಅದೆಲ್ಲ ಏನಿಲ್ಲ. ಬಟ್ ಇದರಲ್ಲಿ ಕರೆಕ್ಷನ್ ಬಂದರೂ ಕೂಡ ಹಾಗೆ ಬರುತ್ತೆ. ಸೊ ಈಗ ದಯವಿಟ್ಟು ಯಾರು ಅಕ್ಯುಮುಲೇಟ್ ಮಾಡ್ಕೊಂಡು ಹೋಗ್ಬಿಡ. ಇಲ್ಲೊಂದು ಗ್ಯಾಪ್ ಇದೆ ನೋಡಿ, ಈ ಗ್ಯಾಪ್ 5,400 ಇದು ಈ ತಿಂಗಳೇ ಮಾಡಿರೋ ಗ್ಯಾಪ್ ಇಲ್ಲ ಬಿಡಿ, ಸಿಗ್ತಾ ಇಲ್ಲ, ಎಲ್ಲ ಮುಚ್ಚೋಗ್ಬಿಟ್ಟಿದೆ ಅದು. ಅಥವಾ ಫಿಲ್ ಆಗಿತ್ತು ಅನ್ನೋ ಗೊತ್ತಿಲ್ಲ ಮಧ್ಯದಲ್ಲಿ. ನಾನು ಎಲ್ಲ ಎವ್ರಿ ಡೇ ಟ್ರ್ಯಾಕ್ ಮಾಡ್ತೀನಿ ಅಂತಲ್ಲ, ಬಟ್ ಯೂಶಲಿ ಇಂಟ್ರಾಡೇ ರ್ಯಾಡರಲ್ಲಿ ಇರುತ್ತೆ ಈ ಸ್ಟಾಕು. ಸೊ ಇದಿಷ್ಟು ಇವತ್ತಿನ ಚಾರ್ಟ್ ಸ್ಟಾಕ್ ಆಗಿತ್ತು. ಒಂದಿಷ್ಟು ಹೊರಗಡೆ ಇಂಡೆಕ್ಸ್ಗಳು ನೋಡ್ಕೊಂಡು ಬಂದ್ಬೋಣ. ನ್ಯಾಸ್ಡಾಕಲ್ಲಿ ಏನು ಮಾತಾಡ್ಕೊಂಡಿದ್ವಿ, 18,750 ತನಕ ಹೋಗ್ಬೋದು ಅಂತ ಹೋಗೋ ಥರ ಕಾಣಿಸ್ತಾ ಇದೆ. ಸ್ವಲ್ಪ ಪಾಸಿಟಿವ್ ಆಗಿದೆ, ಓಪನ್ ಆಗಿದೆ ಅವ್ರದ್ದು ಮಾರ್ಕೆಟು. ನೋಡೋಣ 18,750 ಹೋಗಿ. ಯಾಕೆಂದರೆ ನೋಡಿ, ಲಾಸ್ಟ್ ವೀಕಲ್ಲಿ ಚಾರ್ಟ್ ಪ್ಯಾಟರ್ನ್ ಆಗಿರೋದು ನೋಡಿದ್ರೆ ಸಂಬಂಧನೇ ಇಲ್ಲ. ನಾವು ಫುಲ್ಲು US ಮಾರ್ಕೆಟು, ಜಪಾನ್ ಮಾರ್ಕೆಟ್ ಮೇಲೆ ಡಿಪೆಂಡ್ ಆಗಿಬಿಟ್ಟಿದ್ವಿ. ಆ ರೀತಿ ಒಂದು ಚಾರ್ಟ್ ಪ್ಯಾಟರ್ನ್ಗಳಾಗಿದೆ. ಹ್ಯಾಮರಲ್ಲಿ ಕ್ಲೋಸ್ ಮಾಡೋಕ್ಕೆ ಆಯ್ತಾ, ಹ್ಯಾಮರಲ್ಲಿ ಕ್ಲೋಸ್ ಮಾಡೋಕ್ಕೆ ಆಗಿಲ್ಲ. ಜಪಾನ್ ಇಂಡೆಕ್ಸಿಗೆ ಇನ್ನೂ ಟ್ರೇಡ್ ಆಗ್ತಾ ಇದೆಯಾ,
ಜಪಾನ್ ಇಂಡೆಕ್ಸ್ ಏನು ಎಷ್ಟು ಗಂಟೆ ಟ್ರೇಡ್ ಮಾಡ್ತಾರೆ ಗೊತ್ತಿಲ್ಲ ನೋಡಿ, ಇನ್ನೂ ಟ್ರೇಡ್ ಆಗ್ತಾ ಇದೆ ಇದು. ಸೊ ಅಲ್ಲೆಲ್ಲ 18 ಗಂಟೆ ಏನೇನೋ ಇರುತ್ತೆ ಬಿಡಿ ರೂಲ್ಸು. ಸೊ ಜಪಾನ್ ಇಂಡೆಕ್ಸ್ ಇನ್ನೂ ಟ್ರೇಡ್ ಆಗ್ತಾ ಇದೆ, ಬಟ್ ಹ್ಯಾಮರಲ್ಲಿ ಕ್ಲೋಸಿಂಗ್ ಕೊಡೋಕ್ಕೆ ಆಗಿಲ್ಲ ಕನ್ಸಿಡರಬಲ್ ಆಗಿ. ವೀಕ್ಲಿ ಕ್ಯಾಂಡಲ್ ಅಂತ ನೋಡೋದಾದರೆ 38,000 ತನಕ ಶಾರ್ಟ್ ಕವರಿಂಗ್ ಬರ್ಬೋದು, ಗೊತ್ತಿಲ್ಲ, ಅಲ್ಲಿ ತನಕ ಬರ್ಬೋದು, ನೋಡ್ತಾ ಹೋಗೋಣ. ಡೌ ಜೋನ್ಸಲ್ಲಿ 39,500 ಅಂತ ಅಂದ್ಕೊಂಡಿದ್ವಿ ನೆನ್ನೆ. 500 ಟಚ್ ಮಾಡಿ ಕ್ಲೋಸಿಂಗ್ ಆಗಿತ್ತು. ಇವತ್ತೇನೋ 500ನ ಬಿಟ್ಟು ಮೇಲ್ಗಡೆ ಹೋಗ್ತೀವಿ ಅಂತ ಹೇಳೋ ಥರ ಕಾಣಿಸ್ತಾ ಇದೆ. 39,500 39,600 ಒಂದು ರೆಸಿಸ್ಟೆನ್ಸ್ ಝೋನು. ನೋಡೋಣ ಅಲ್ಲಿಗೆ ಬರ್ತೀರಿ ಅಂದರೆ ನಮ್ಮದು ಶಾರ್ಟ್ ಕವರಿಂಗ್ ಆಗ್ಬೋದು. ಇನ್ನೂ ಶನಿವಾರ, ಭಾನುವಾರ, ಸೋಮವಾರ ಏನು ಬೇಕಾದ್ರೂ ಆಗ್ಬೋದು ವೀಕೆಂಡಲ್ಲಿ. ಬಟ್ ಒಂದು ಸ್ವಲ್ಪ ಆ ರೇಂಜ್ ಏನಿತ್ತು ಅದಕ್ಕೆ ಮೇಲ್ಗಡೆ ಬಂದು ಕ್ಲೋಸಿಂಗ್ ಆಗಿದೆ. ಅಲ್ಲಿಂದ ಒಂದು ಶಾರ್ಟ್ ಕವರಿಂಗ್ ಬರ್ಬೋದು ಅಷ್ಟೇ, ಟ್ರೆಂಡ್ ರಿವರ್ಸಲ್ ಅಂತ ಈಗಲೂ ಕೂಡ ಕರೆಯೋಕ್ಕೆ ಇಷ್ಟಪಡೋದಿಲ್ಲ. ಗೋಲ್ಡ್ ಸಿಲ್ವರು ಮಾರ್ಕೆಟ್ ಕೆಳಗಡೆ ಬಿದ್ದರೆ ಗೋಲ್ಡ್ ಮೇಲ್ಗಡೆ ಹೋಗಬೇಕು, ಇಲ್ಲ ಮಾರ್ಕೆಟ್ ಶಾರ್ಟ್ ಕವರಿಂಗ್ ಬರ್ತೀನಿ ಮತ್ತೆ ಚಾನಲ್ ಟೆಸ್ಟ್ ಮಾಡೋಕ್ಕೆ ಬರ್ಬೋದು. ಚಾನಲ್ ಟೆಸ್ಟ್ ಮಾಡೋಕ್ಕೆ ಬರ್ತೀನಿ ಅಂದರೆ ಮತ್ತೆ ನಮಗೊಂದು ಆಪರ್ಚುನಿಟಿ. ಸೊ ಆನ್ ಲಾಂಗ್ ರನ್ ಬುಲ್ಲಿಶ್ ಆಗಿರಲೇಬೇಕು ನಾವು, ಯಾಕೆಂದರೆ ಗೋಲ್ಡಿನ ಡಿಮ್ಯಾಂಡ್ ಇನ್ನೂ ಕೂಡ ಜಾಸ್ತಿ ಆಗುವಂಥ ಸಾಧ್ಯತೆ ಇದ್ದೇ ಇದೆ. US ಅಲ್ಲಿ ಎಲೆಕ್ಷನ್ ಬೇರೆ ಇರೋದ್ರಿಂದ. ಸೊ ಟ್ರ್ಯಾಕ್ ಮಾಡ್ತಾ ಇರಿ ಗೋಲ್ಡು ಸಿಲ್ವರು, ಒಳ್ಳೆ ಲೆವೆಲ್ಗಳು ಈಗಲೂ ಆ್ಯಡ್ ಮಾಡಿಕೊಂಡ್ರೆ ಒಳ್ಳೆ ಲೆವೆಲು, ಇನ್ನೂ ಒಂದು ಸ್ವಲ್ಪ ಆಪರ್ಚುನಿಟಿ ಸಿಗ್ಬೋದು ಮುಂದಿನ ವಾರಗಳಲ್ಲಿ. ಸೊ ಟ್ರ್ಯಾಕ್ ಮಾಡ್ತಾ ಇರೋಣ. ಸೊ ಭಾನುವಾರ ಒಂದು ಸ್ಪೆಷಲ್ ವೀಡಿಯೋದೊಂದಿಗೆ ಬರುತ್ತೆ ಪ್ರಯತ್ನ ಮಾಡ್ತೀನಿ. ಈ ವಿಡಿಯೋದಲ್ಲಿ ಏನಾದರೂ ಡೌಟ್ ಇತ್ತು ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಏನೇ ಇಂಪ್ರೂವ್ಮೆಂಟ್ ಇದ್ರೂ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಮಾರ್ಕೆಟ್ ಮಾತುಕತೆ ಚಾನಲ್ನ ಲೈಕ್ ಮಾಡೋದು, ಶೇರ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. 2024 ನಮ್ಮ ಚಾನಲ್ ಮಿಷನ್ ತಮಗೆಲ್ಲರಿಗೂ ಗೊತ್ತಿದೆ, ಜೀವ ವಿಮೆ ನಮ್ಮೆಲ್ಲರ ಹೊಣೆ. ಅದನ್ನು ಹೇಗೆ ಆಕ್ಟಿವ್ ಮಾಡ್ಕೊಳ್ಳೋದನ್ನು ಪ್ರತಿ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಮಿಷನ್ 2024 ಅಂತ ಕೊಡ್ತಾ ಇರ್ತೀನಿ. ಮತ್ತೊಮ್ಮೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.